ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಈ ಶನಿವಾರ ನಮ್ಮೆಲ್ಲರಿಗೂ ಹೇಗಿದೆ ಅಂತ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡ್ಲಿಕ್ಕೆ ಮಾತ್ರವಲ್ಲ, ಯಾವ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಡ್ಲಿದ್ದಾರೆ ಕೇಳೇ ಬಿಡೋಣ. ನಮ್ಮ ಜೊತೆ ಇದ್ದಾರೆ ಎಂದಿನಂತೆ ಶ್ರೀಯುತರು, ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಚಿಂತಕರು, ವೇದಾಗಮ ಪಂಡಿತರು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ತಮ್ಮ ನಮಸ್ತೆ ಗುರುಗಳೇ. ಇವತ್ತು ಶನಿವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಕೆಲವರು ಕೂತಿರ್ತಾರೆ ಮನೆಯಲ್ಲಿ ಅಂತ ಭಾವಿಸ್ತೇನೆ. ವಿಶೇಷವಾದ ಮಾಹಿತಿ ಮಾಹಿತಿ ಪ್ರತಿದಿನವೂ ನೀಡ್ತೀರಾ. ಆದರೆ ಮೊದಲಿಗೆ ನಾವು ಪಂಚಾಂಗ ಶ್ರವಣ ಮಾಡೋಣವಾ? ಆತ್ಮೀಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಒಂದು ಜುಲೈ ತಿಂಗಳ 19ನೇ ತಾರೀಕಿನ ದಿವಸ ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಅಥವಾ ವಿವಾಹ ವಾರ್ಷಿಕೋತ್ಸವವನ್ನು ಯಾರು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಸಹ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ನಿಮ್ಮನ್ನು ಸದಾಕಾಲ ಸಂರಕ್ಷಣೆ ಮಾಡಲಿ, ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು, ಆಷಾಢ ಮಾಸ ಕೃಷ್ಣ ಪಕ್ಷದ ನವಮಿಯ ದಿನ ಶನಿವಾರ. ಇವತ್ತು ಭರಣಿ ನಕ್ಷತ್ರ ಇದೆ, ಅಂದರೆ ಮೇಷರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಶೂಲ ನಾಮಕ ಯೋಗ ಮತ್ತು ಗರಜ ಕರಣ ಇದೆ. ಇದು ಇವತ್ತಿನ ಪಂಚಾಂಗ. ಗುರುಜಿ, ಈಗ ದಿನ ಭವಿಷ್ಯದ ಕಡೆಗೆ ಗಮನ ಕೊಡೋಣ. ದ್ವಾದಶ ರಾಶಿಯವರ ಇವತ್ತಿನ ದಿನಫಲವನ್ನು ನೋಡೋದಕ್ಕಿಂತ ಮೊದಲು ಒಂದು ಸಾರಿ ಗ್ರಹ ಸ್ಥಿತಿಯನ್ನು ನೋಡ್ಕೊಳ್ಳೋಣ. ಮೇಷಾದಿ 12 ರಾಶಿಗಳಲ್ಲಿ ಯಾವ್ಯಾವ ಗ್ರಹಗಳ ಸಂಚಾರ ಇದೆ ಅಂತ ಒಂದು ಸರಿ ಓವರಾಲ್ ನೋಡಿಕೊಂಡ್ರೆ ಸುಲಭ ಆಗುತ್ತಲ್ವ. ಮೇಷರಾಶಿಯಲ್ಲಿ ಚಂದ್ರ, ವೃಷಭದಲ್ಲಿ ಶುಕ್ರ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ರವಿ ಬುಧ, ಸಿಂಹದಲ್ಲಿ ಕುಜ ಮತ್ತು ಕೇತು, ಹಾಗೆ ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ 5 ರಾಶಿಗಳು ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ. ಇದು ಒಟ್ಟಾರೆ ಇವತ್ತಿನ ಗ್ರಹಚಾರ ಅಥವಾ ಗ್ರಹಗತಿ ಇರತಕ್ಕಂಥದ್ದಾದ್ದರಿಂದ ಮೊದಲು ಮೇಷರಾಶಿಯ ಇವತ್ತಿನ ದಿನಫಲವನ್ನು ನೋಡೋಣ. ಮೇಷರಾಶಿಯಲ್ಲಿ ಇವತ್ತಿರತಕ್ಕಂಥದ್ದು ಚಂದ್ರ, ದ್ವಿತೀಯದಲ್ಲಿ ಶುಕ್ರ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರು ಇವತ್ತು ಸ್ವಲ್ಪ ಮಟ್ಟಿನ ಸಮಾಧಾನವನ್ನು ಹೊಂದಬಹುದು. ವೀಕೆಂಡ್ ಇದೆ, ಹೊಸ ಪ್ಲಾನ್ ಮಾಡಿರ್ತಕ್ಕಂಥವ್ರು ಯಾರಿದ್ದೀರಿ, ಟ್ರಿಪ್ ಹೋಗಲಿಕ್ಕೆ, ಟೂರ್ ಹೋಗಲಿಕ್ಕೆ, ಏನು ಕ್ಷೇತ್ರಗಳಿಗೆ, ಅದರಲ್ಲೂ ವಿಶೇಷವಾಗಿ ದೇವತಾ ಕ್ಷೇತ್ರಗಳಿಗೆ ಟ್ರಿಪ್ ಪ್ಲಾನ್ ಮಾಡಿರ್ತಕ್ಕಂಥವ್ರು ಅಮ್ಮನವರ ದರ್ಶನದಿಂದ ಆರಂಭ ಮಾಡಿಕೊಳ್ಳಿ. ಎಲ್ಲಾದರೂ ಸರಿ ಸ್ತ್ರೀ ದೇವತೆಯ ದರ್ಶನದಿಂದ ಆರಂಭ ಮಾಡಿ ಮುಂದುವರಿಸ್ಕೊಂಡು ಹೋಗಿ ಉತ್ತಮವಾದಂಥ ಒಂದು ರೀತಿಯಲ್ಲಿ ನಿಮ್ಮ ಪ್ರಯಾಣ ಅಂತಕ್ಕಂಥದ್ದು ಸುಖಕರವಾಗಿ ನಡೆಯುತ್ತೆ ಮತ್ತು ನೀವು ಒಂದು ಪುಣ್ಯ ಸಂಪಾದನೆಯನ್ನು ಕೂಡ ಚೆನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಶುಭವಾಗಲಿ ಮೇಷರಾಶಿಯವರಿಗೆ. ಹಾಗೆ ಈಗ ವೃಷಭ ರಾಶಿಯನ್ನು ಗಮನಿಸೋಣ. ವೃಷಭ ರಾಶಿಯವರಿಗೆ ತೃತೀಯಾಧಿಪತಿ ವ್ಯಯ. ನಿನ್ನೆಯ ಫಲ ಏನು ಹೇಳಿದ್ದೆ, ಒಡ ಹುಟ್ಟಿದವರು, ಸಹೋದರರು ಇತ್ಯಾದಿಗಳ ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ವೈಮನಸ್ಯವಾಗ್ತಕ್ಕಂಥದ್ದು ಅಂತ ಹೇಳಿದ್ದೆ. ಅದು ಇವತ್ತು ತೀವ್ರವಾಗಬಹುದು. ಅದನ್ನು ಕಾಂಪ್ರಮೈಸ್ ಮೂಲಕ ಸಮಾಧಾನ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಿಲ್ಲದೆ ಇದ್ದ ಪಕ್ಷದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಒಂದು ದ್ವೇಷ ಪರಿಕಲ್ಪನೆ ಆಗಬಹುದಾಗಿರ್ತಕ್ಕಂಥ ಸಾಧ್ಯತೆ ಉಂಟು. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಇವತ್ತು ವೃಷಭ ರಾಶಿಯವರು. ಯಾಕೆಂದರೆ ದ್ವಿತೀಯದಲ್ಲಿ ಗುರು ಇದ್ದಾನೆ, ಬಲಿಷ್ಠವಾದಂಥ ಗುರು ವಾಕ್ಸ್ಥಾನದಲ್ಲಿದ್ದಾನೆ. ಅವನು ವೃಷಭ ರಾಶಿಗೆ ಅಷ್ಟಮಾಧಿಪತಿ ಆಗ್ತಾನೆ. ಹಾಗಾಗಿ ಯಾವಾಗ ನೀವು ನಾಲಿಗೆ ಮೇಲೆ ಹತೋಟಿ ಇಟ್ಕೊಳ್ಳದೆ, ದೊಡ್ಡ ದೊಡ್ಡ ಗುರು ಅಂದರೆ ದೊಡ್ಡದು ಅಂತ ಅರ್ಥ, ಬಿಗ್. ಹಾಗಾಗಿ ದೊಡ್ಡ ದೊಡ್ಡ ಮಾತುಗಳನ್ನೇನಾದರೂ ಆಡ್ಬಿಟ್ಟು ಹೇಳಾದರೆ ಶಾಶ್ವತವಾಗಿರ್ತಕ್ಕಂಥ ಒಂದು ಬಿರುಕು ಮೂಡುವಂಥ ಲಕ್ಷಣ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಲಾಭದಲ್ಲಿರ್ತಕ್ಕಂಥ ಶನಿ ಕೆಲಸ ಕಾರ್ಯಗಳಲ್ಲಿ ಕೂಡ ಅನುಕೂಲವನ್ನು ಮಾಡಿಕೊಡ್ತಾನೆ. ಶುಭವಾಗಲಿ. ಮಾತಿನ ಮೇಲೆ ಎಚ್ಚರಿಕೆ ಇಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಮಾತಿನ ದೇವತೆ ಯಾರು? ಸರಸ್ವತಿ, ವಾಗ್ದೇವತೆ. ಹಾಗಾಗಿ ಸರಸ್ವತಿಯನ್ನು ಇವತ್ತು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ಗ್ರಹಸ್ಥಿತಿ ಚೆನ್ನಾಗಿದೆ. 12ನೇ ರಾಶಿಯಲ್ಲಿ ಪಂಚಮಾಧಿಪತಿ ಇದ್ದಾನೆ ಮತ್ತು ಏಕಾದಶ ಲಾಭಸ್ಥಾನದಲ್ಲಿ ದ್ವಿತೀಯಾಧಿಪತಿ ಇದ್ದಾನೆ. ಹಾಗಾಗಿ ಇವತ್ತಿನ ಮಿಶ್ರ ಫಲ, ಸ್ವಲ್ಪ ಮಟ್ಟಿಗೆ ನಷ್ಟ. ಯಾಕೆ ಅಂತಂದರೆ ಪಂಚಮಾಧಿಪತಿಗೆ ದ್ವಿತೀಯಾಧಿಪತಿ ವ್ಯಯ ಆಗ್ತಾನೆ. ಹಾಗಾಗಿ ಸಂತಾನ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟು
ಆರೋಗ್ಯದ ವಿಚಾರದಲ್ಲಿ ಔಷಧೋಪಚಾರಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾದಂಥ ಒಂದು ಲಕ್ಷಣ, ಅಥವಾ ಹೊಸ ವಸ್ತುಗಳನ್ನು ಕೊಡಿಸಲಿಕ್ಕೋಸ್ಕರವಾಗಿ ವಾಹನ ಇರಬಹುದು, ಅಥವಾ ಐಶ್ವರ್ಯ ಅಥವಾ ಭೋಗಯಾನಾನಿ ಶುಕ್ರ, ಯಾನ ಅಥವಾ ಭೋಗ ಅಂದರೆ ಮೇಕಪ್ ಇತ್ಯಾದಿ ಸಾಮಗ್ರಿಗಳನ್ನು ಮಕ್ಕಳಿಗೆ ಕೊಡಿಸೋದಕ್ಕೆ ಇತ್ಯಾದಿಗಳಾಗಿ, ಅಂದರೆ ಸಾಂಸಾರಿಕವಾಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚಗಳನ್ನು ಮಾಡಬೇಕಾಗಿ ಬರ್ತಕ್ಕಂಥ ಒಂದು ದಿನ. ಶಾಪಿಂಗ್ ಹೋಗ್ತಕ್ಕಂಥದ್ದು, ಏನಾದರೂ ಖರೀದಿ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರ್ತಕ್ಕಂಥ ದಿನ. ನಾವು ಸಂಪಾದನೆ ಮಾಡೋದು ನಮ್ಮ ಮಕ್ಕಳಿಗಾಗ್ತಾನೆ, ಹಾಗಾಗಿ ಅದರಲ್ಲಿ ಚಿಂತೆ ಮಾಡಬಾರದು. ಅದು ಎಷ್ಟು, ಯಾಕೆ, ಅಗತ್ಯ, ಔಚಿತ್ಯ ಎರಡನ್ನೂ ಯೋಚನೆ ಮಾಡಿ ಖರ್ಚು ಮಾಡೋದು ಶುಭಕರವಾಗಿರ್ತದೆ. ವ್ಯಯಭಾವದಲ್ಲಿ ಶುಕ್ರ ಇದ್ದಾನೆ, ಹಾಗಾಗಿ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶುಭ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಕರ್ಮದಲ್ಲಿದ್ದಾನೆ ಮತ್ತು ಲಾಭದಲ್ಲಿ ಶುಕ್ರ ಇದ್ದಾನೆ, 12ರಲ್ಲಿ ಗುರು ಇದ್ದಾನೆ. ಅಂದರೆ ಶತ್ರುನಾಶವಾಗ್ತಕ್ಕಂಥ ಒಂದು ಸ್ಥಿತಿ. ಶತ್ರುನಾಶ ನಿಮಗೆ ಕೆಲಸ ಕಾರ್ಯಗಳಲ್ಲಿರಬಹುದು, ಮನೆಯಲ್ಲಿರಬಹುದು, ಅಥವಾ ವ್ಯಾಪಾರ ವ್ಯವಹಾರದಲ್ಲಿರಬಹುದು, ಉದ್ಯೋಗದಲ್ಲಿ, ಪ್ರೊಫೆಷನ್ನಲ್ಲಿರಬಹುದು, ರಿಲೇಟಿವ್ಸ್ ಮಧ್ಯದಲ್ಲಿರಬಹುದು, ಸಾಮಾಜಿಕವಾಗಿರಬಹುದು. ಯಾರು ನಿಮ್ಮನ್ನು ಅಪಮಾನಿಸ್ತಾ ಇದ್ದಾರೆ, ಯಾರು ನಿಮ್ಮ ಅಭಿವೃದ್ಧಿಗೆ ಕಂಟಕರಾಗಿದ್ದಾರೆ, ಯಾರು ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ, ಅಂಥವರೊಂದಿಗೆ ಇವತ್ತು ಇಂಟ್ರ್ಯಾಕ್ಷನ್ ಅಂದರೆ ಎದುರು ಬದರಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಸೂಕ್ತ. ಶತ್ರುನಾಶಕ ಯಾರು? ರುದ್ರ. ವಿಶೇಷವಾಗಿ ನಿಮ್ಮ ರಾಶಿ ಕರ್ಕಾಟಕ ರಾಶಿ. ಕಾರಣ ದ್ವಿತೀಯಾಧಿಪತಿ ರಕ್ಷಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಬುಧನೊಂದಿಗೆ ಅಲ್ಲಿ ಬಂದಿದ್ದಾನೆ. ಹಾಗಾಗಿ ಯಾವಾಗ ನೀವು ಇವತ್ತು ಆ ಒಂದು ರುದ್ರನ ಆರಾಧನೆಯನ್ನು ಮಾಡ್ಕೊಳ್ತೀರಿ, ಅದರಲ್ಲೂ ಅವನನ್ನು ಮನ್ಯು ರೂಪದಲ್ಲಿ, ಮನ್ಯು ಅಂದರೆ ಕೋಪಿಷ್ಠ, ಪರಮ ಕೋಪಿಷ್ಠನಾಗಿರ್ತಕ್ಕಂಥ ಸ್ವರೂಪ ಅಂತ ಹೇಳ್ತಾರೆ. ಕೆಂಡದಂತೆ ಇರ್ತಾನೆ, ಕೆಂಡದ ಹಾಗೆ ಕಣ್ಣುಗಳನ್ನು, ಕೆಂಪು ಕಣ್ಣುಗಳನ್ನು ಹೊಂದಿದವನು ಅಂತ. ಅಂತಹ ರುದ್ರನ ಆರಾಧನೆಯನ್ನು ಮಾಡೋದ್ರ ಮುಖಾಂತರವಾಗಿ ನೀವು ಅನೇಕ ಶುಭ ಫಲಗಳನ್ನು ಕರ್ಕಾಟಕ ರಾಶಿಯವರು ಇವತ್ತು ನೋಡಬಹುದು. ಶುಭವಾಗಿ. ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೂ ಪೂರ್ವಭಾವಿಯಾಗಿ ನೀವು ಹೇಳಿದ್ರಿ, ಇವತ್ತು ನೋಡಿ ಒಂದು ವಿಸ್ಮಯಕಾರಿ ಕ್ಷೇತ್ರದ ಬಗ್ಗೆ ಹೇಳ್ತೀನಿ. ಶನಿವಾರ ಅಲ್ವಾ ಅಂತ. ಶನಿವಾರ ಅಂದ ಕೂಡಲೇ 2 ದೇವತೆಗಳು ನೆನಪಾಗತ್ತೆ ನಮಗೆ ಜಾಸ್ತಿ. ಒಂದು ಕಲಿಯುಗದ ನಿಜ ದೈವ ಹನುಮ, ಮತ್ತೊಂದು ಶನಿದೇವ. ಸೊ ಇವರಿಬ್ಬರಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಾರಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ, ನಾನು ಕೆಲವು ಹಿಂಟ್ಸ್ ಕೊಡ್ತೀನಿ. ಈ ದೇವಸ್ಥಾನ ಕಾಡಿನೊಳಗಿದೆ, ಆದರೆ ಇವತ್ತಿನ ಆಧುನಿಕ ಜೀವನ ಶೈಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳಿದೆ. ವಿಶೇಷವಾಗಿರ್ತಕ್ಕಂತಹ ನೀರಿನ ಸಾನ್ನಿಧ್ಯ ಇದೆ, ಸಾಂದ್ರತೆ ಇದೆ. ಅತ್ಯಂತ ಪ್ರಸಿದ್ಧವಾದ ಅದ್ಭುತವಾದಂತಹ 4 ಧಾರೆಗಳನ್ನು ಹೊಂದಿದಂಥ ದೊಡ್ಡ ಜಲಪಾತ ಇದೆ ಸಮೀಪದಲ್ಲಿ. ಇದೆಲ್ಲದರ ಜೊತೆಯಲ್ಲಿ ತಲೆಮಾರಿನಿಂದ ಆಂಜನೇಯನನ್ನು ಹೃದಯದ ಒಳಗಡೆ ಇಟ್ಟು, ಅವನು ಹೃದಯದ ಒಳಗಡೆ ರಾಮನನ್ನು ಇಟ್ಕೊಂಡಿದ್ದರೆ, ಇವರು ಹೃದಯದ ಒಳಗಡೆ ಹನುಮಂತನನ್ನು ಇಟ್ಕೊಂಡು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಕುಟುಂಬದ ಕೌಟುಂಬಿಕವಾದ ಆರಾಧನಾ ಹಿನ್ನೆಲೆಯ ಪರಂಪರೆ ಇರತಕ್ಕಂಥ ಒಂದು ಕ್ಷೇತ್ರ. ಗೊತ್ತಾಯ್ತು ನನಗೆ. ಗೊತ್ತಾಯ್ತಾ? ಬಂಗಾರಮಕ್ಕಿ. ಬಂಗಾರಮಕ್ಕಿ. ಬಹುಶಃ ಬಹಳಷ್ಟು ಜನರಿಗೆ ಈ ಕ್ಷೇತ್ರದ ಬಗ್ಗೆ ಪರಿಚಯ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಚಮತ್ಕಾರಗಳು, ವಿಸ್ಮಯಗಳ ಹಿಂದೆ ಓಡೋವಂಥ ಜನರು ಒಮ್ಮೆ ಆದರೂ ದರ್ಶನ ಮಾಡಲೇಬೇಕಾಗಿರುವಂಥ ಜಾಗ. ಸೊ ಗುರುಗಳ ಬಾಯಿಂದಲೇ ಕೇಳೋಣ ವಿಸ್ಮಯಕಾರಿ ವಿಚಾರಗಳನ್ನು. ನನಗೆ ಈಗ ಅನೇಕ ವರ್ಷಗಳಿಂದ ಗೇರುಸೊಪ್ಪೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಂಗಾರಮಕ್ಕಿ ಆಂಜನೇಯನ ಇದಕ್ಕಾದರೂ ಗೇರುಸೊಪ್ಪೆ ಅಂತ ಹೇಳ್ತಕ್ಕಂಥದ್ದು ಆ ಊರಿಗಿರೋ ಹೆಸರು. ನನಗೆ ಈಗ ಇತ್ತೀಚೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಅಂದರೆ ಸುಮಾರು ಒಂದು 30 ವರ್ಷನೇ ಆಗೋಯ್ತು. 34, 35 ವರ್ಷಗಳಿಂದ 1993ರಿಂದ 1993ನೇ ಇಸ್ವಿ ಮೇ ತಿಂಗಳಿನಲ್ಲಿ ಮಾರುತಿ ಭಟ್ರು ನಾನು ಇಬ್ಬರು ಭೇಟಿಯಾಗಿದ್ದ ನಂತರ ಬಿಟ್ಟರೆ ಇವತ್ತಿನವರೆಗೆ ನಮಗಿಬ್ಬರಿಗೆ ಭೇಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಿ ಬರಲಿಲ್ಲ. ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆದ್ವಿ. ಆ ನಂತರದಲ್ಲಿ ಅಧ್ಯಯನ ಮುಂದುವರಿಸಬೇಕು, PhD ಮಾಡಬೇಕು, ಡೆಲ್ಲಿಗೆ ಹೋಗಬೇಕು, ಜಾಬ್ ಮಾಡಬೇಕು, ಪ್ರೊಫೆಸರ್ ಆಗಬೇಕು, ಈ ಥರದ ಹುಚ್ಚುಗಳಿದ್ವು ನಮಗೆ. ಹಾಗಾಗಿ ಆ ಕಡೆ ಹೋಯಿತು ತಲೆ. ಆ ನಂತರದಲ್ಲಿ ಉತ್ತರ ಭಾರತ ಕಡೆಗೆ ಹೋಗಿ ಆಯಿತು. ಆ ನಂತರ ಮತ್ತೆ ಅಧ್ಯಯನ ಮುಂದುವರಿಸಬೇಕು, ಅನುಷ್ಠಾನ ಮಾಡ್ಕೋಬೇಕು, ಗುರುಸೇವೆ ಮಾಡಬೇಕು, ಇದೆಲ್ಲದೂ ಮಾಡ್ಕೊಂಡು ಬರ್ತಿದ್ದಂಗೆ ಮದುವೆ ಮಾಡ್ಕೋಬೇಕು, ಮಕ್ಕಳು ಇತ್ಯಾದಿಗಳೆಲ್ಲ. ಆ ನಂತರದಲ್ಲಿ ಸ್ವಲ್ಪ ನಾವು ಮಾರುತಿ ಗುರುಗಳೇನಿದ್ದಾರೆ ಅವ್ರ ಜೊತೆ ಭೇಟಿ ಮಾಡಲಿಕ್ಕೆ ಅವಕಾಶಗಳಾಗಿ ಬರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಕೂಡ ಪರಂಪರಾನುಗತವಾಗಿ ಅಲ್ಲಿ ಆಂಜನೇಯನ ಆರಾಧನೆ ನಡೀತದೆ. ಭಾಳ ವಿಶೇಷ ಏನಂತಂದರೆ, ನಾನು ಈಗಿನ ಮಾರುತಿ ಶರ್ಮರ
ಮೈ ಮೇಲೆ ಆ ಒಂದು ಆಂಜನೇಯನ ಆವಾಹನೆ ಆಗ್ತಕ್ಕಂಥ ಸಂದರ್ಭ ಏನಿದೆ ಅದನ್ನು ನಾನು ಕಣ್ಣಾರೆ ಕಂಡಿಲ್ಲ, ಸುಮ್ಮನೆ ಹೇಳಬಾರ್ದು. ನಾನು ಕಂಡಿದ್ದೀನಿ. ಹಾಂ, ಅದು ನಿಮ್ಮ ಪುಣ್ಯ ಅದು. ಹೌದು. ಆದರೆ ಹಿಂದೆ ಅವರ ತಂದೆಯವರಿದ್ದಂಥ ಸಂದರ್ಭ ಗಣೇಶ್ ಭಟ್ರು. ಹೌದು. ಅವರು ಯಾಕೆ ಇದರ ಬಗ್ಗೆ ಇಷ್ಟು ಅನುಭವ ಅಂತಂದರೆ, ಅವರು ಬೆಳಗಿದ್ರು, ಇವ್ರ ತಂದೆಯವರು ಬೆಳಗಿದ್ರು. ಆದರೆ ಆಂಜನೇಯನ ಆ ಒಂದು ಚೈತನ್ಯ ಆವಾಹನೆ ಆದಾಗ ಶರೀರದ ಮೇಲೆ ಶರೀರದ ಬಣ್ಣ ಗ್ರೀನಿಶ್ ಆಗ್ತಿತ್ತು. ಹೌದಾ? ಗ್ರೀನಿಶ್, ಗ್ರೀನ್ ಅಲ್ಲ, ಗ್ರೀನಿಶ್ ಆಗ್ತಿತ್ತು. ಅಂದರೆ ಮುಖದ ವರ್ಣ, ಆ ಮುಖದ ಸುಮ್ಮನೆ ಸರಿಯಾಗಿ ಆ ಮುಖವನ್ನು ಗಮನಿಸಿದರೆ ಪಕ್ಕ ನಾವು ಆಂಜನೇಯನ ನೋಡ್ತಿದ್ದೇವೆ ಅಂತ ಫೀಲ್ ಆಗ್ಬೋದಾಗಿತ್ತು. ಅಷ್ಟು ಅದ್ಭುತವಾಗಿತ್ತು. ನಾನು ಇವರನ್ನು ನೋಡಲಿಕ್ಕೆ ನಂಗೆ ಆಗಲಿಲ್ಲ. ಆಂಜನೇಯ ಯಾವಾಗಾದರೂ ಅವಕಾಶ ಕೊಡ್ತಾನೆ ಅದು ಅವನಿಗೆ ಬಿಡ್ತೇನೆ ನಾನು, ಯಾಕೆಂದರೆ ನಾನು ಒಬ್ಬ ಭಕ್ತನಯ್ಯ. ಹಾಗಾಗಿ ಅಂದರೆ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಪ್ರಾಕೃತಿಕವಾಗಿ ತಪಸ್ಸಿಗೆ ಯೋಗ್ಯವಾಗಿರತಕ್ಕಂಥ ಒಂದು ಸ್ಥಾನ ಅದು. ಯಾಕೆಂದರೆ ಸಹ್ಯಾದ್ರಿ ಬೆಟ್ಟದ ತುಟ್ಟ ತುದಿ ಅದು. ಕೆಳಗಡೆ ಇಳಿದ್ರೆ ಘಟ್ಟದ ಮಧ್ಯದಲ್ಲಿರ್ತಕ್ಕಂಥ ದೇವಸ್ಥಾನ ಅದು, ಶರಾವತಿ ನದಿಯ ದಂಡೆಯ ಮೇಲೆ. ಕೆಳಗಡೆ ಇಳಿದ್ರೆ ನಮಗೆ ಕರಾವಳಿ ತೀರ ಪ್ರದೇಶಕ್ಕೆ ನಾವು ಎಂಟ್ರಿ ಹಾಕ್ತೀವಿ, ಮೇಲೆ ಹತ್ತಿರ ಸಂಪೂರ್ಣ ಮಲೆನಾಡಿಗೆ ಬರ್ತೀವಿ ಅಲ್ವಾ, ನೀವು ನೋಡಿರ್ತೀರ. ಹಾಗಾಗಿ ಅದು ಎಷ್ಟೋ ವರ್ಷಗಳ ಹಿಂದೆಯೇ ತಪಸ್ವಿಗಳಿದ್ದಂಥ ಜಾಗ, ತಪೋಭೂಮಿ ಅದು. ಬಹಳ ವಿಶೇಷ ಏನಪ್ಪ ಅಂತಂದರೆ, ಅದು ರಾಮಾಯಣದ, ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನೇ ಸೀತೆಗೆ ಹೇಳಿರ್ತಕ್ಕಂತಹ ಒಂದು ಮಾತಿದೆ, ತತ್ರಾಹಂ ಜಾತೋ ವಾತೇನ ಮೈಥಿಲಿ ಅಂತ. ಅಂದರೆ ಗೋಕರ್ಣದಲ್ಲಿ ನಾನು ಹುಟ್ಟಿದ್ದು ಅನ್ನೋ ಮಾತನ್ನು ರಾಮಾಯಣದಲ್ಲಿ ನಾವು ಕರೆಕ್ಟಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಯಾಕೆಂದರೆ ಹನುಮನ ಜನ್ಮಸ್ಥಾನದ ಬಗ್ಗೆ ಸ್ವಲ್ಪ ವಿವಾದ ಇದೆ. ಕೆಲವರು ಆತ ಹೊಸಪೇಟೆ ಹತ್ತಿರ ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿದ ಅಂತ ಹೇಳೋರಿದ್ದಾರೆ, ಗೋಕರ್ಣದಲ್ಲಿ ಹುಟ್ಟಿದ್ದು ಅಂತ ಹೇಳೋರಿದ್ದಾರೆ, ಕಿಷ್ಕಿಂಧೆಯಲ್ಲಿ ಹುಟ್ಟಿದ್ದು ಅಂತ ಹೇಳೋರಿದ್ದಾರೆ. ಕಿಷ್ಕಿಂಧೆ ಆ ನಂತರದಲ್ಲಿ ಅವನು ಬಂದು ಸೇರಿದ್ದೇ ಹೊರತು ಹುಟ್ಟಿದ್ದು ಕಿಷ್ಕಿಂಧೆಯಲ್ಲಿ ಅಲ್ಲ. ಅಂಜನಾದ್ರಿ ಬೆಟ್ಟ ಅಂತ ಅವ್ರು ಹೇಳ್ಕೊಳ್ಳಿ, ಸಂತೋಷ, ಅವ್ರು ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ನನಗೆ ಹನುಮಂತ ವಾಟ್ಸಪ್ಪಲ್ಲಿ ಏನು ಮೆಸೇಜು ಲೊಕೇಶನ್ನು ಕಳಿಸಿಲ್ಲ, ನೋಡಪ್ಪ ನಂದು ಲೊಕೇಶನ್ ಇದು, ಹುಟ್ಟಿದ್ದು ಹೇಳ್ಕೊಂಡು ನಂಗೆ ಹನುಮಂತ ಲೊಕೇಶನ್ನು ಕಳಿಸಿಲ್ಲ, ಫೋನ್ ಮಾಡಿ ಹೇಳೂ ಇಲ್ಲ. ಆದರೆ ನಾನು ಹೇಳ್ತಿರೋದು, ವಾಲ್ಮೀಕಿ ರಾಮಾಯಣ ಸುಂದರಕಾಂಡದಲ್ಲಿ ಹನುಮಂತ ತನ್ನ ಪರಿಚಯವನ್ನು ಸೀತೆಗೆ ಮಾಡಿಕೊಡೋ ಸಂದರ್ಭದಲ್ಲಿ ಗೋಕರ್ಣದಲ್ಲಿದ್ದಂತಹ ಜನರ ಸಂರಕ್ಷಣೆಗಾಗಿ ಬಂದಂತಹ ತನ್ನ ತಂದೆ ಕೇಸರಿ ಮತ್ತು ತಾಯಿ ಅಂಜನಾದೇವಿಯರು ಅಲ್ಲಿರ್ತಕ್ಕಂತಹ ಬೆಟ್ಟದಲ್ಲಿ ಶತಶೃಂಗ ಪರ್ವತ ಅಂತ ಇದೆ, ಅಲ್ಲಿ ಶತಶೃಂಗಗಿರಿ ಅಂತ. ಶತಶೃಂಗಗಿರಿಯ ಬೆಟ್ಟದ ವಾತಾವರಣದಲ್ಲಿ ಅವರ ಆ ಪ್ರಕೃತಿಯ ಸೊಬಗನ್ನು ಕಂಡು ಅಲ್ಲೇ ಸ್ವಲ್ಪ ದಿವಸ ಇರಬೇಕು ಅಂತ ಉಳಿದಾಗ, ಅಲ್ಲಿ ತಾನು ಆ ಅಂಜನಾದೇವಿಯ ಗರ್ಭದಲ್ಲಿ ಕೇಸರಿ ಎಂಬ ವಾನರ ರಾಜನ ಒಂದು ಅವರಿಬ್ಬರ ಜೋಡಿಗೆ ತಾನು ಮಗನಾಗಿ ರುದ್ರಾಂಶದಿಂದ ಹುಟ್ಟಿ ಬಂದೆ. ಜಾತೋ ವಾತೇನ ಮೈಥಿಲಿ, ರುದ್ರನ ತೇಜಸ್ಸನ್ನು ವಾಯುದೇವ ಅಂಜನಾದೇವಿಯ ಗರ್ಭದಲ್ಲಿ ಇಟ್ಟು ಆ ಮೂಲಕವಾಗಿ ತಾನು ಹುಟ್ಟಿದೆ, ಅಲ್ಲಿ ಹುಟ್ಟಿದೆ ಅಂತ ಬರ್ತದೆ. ಹಾಗಾಗಿ ಅವನ ಮೂಲ ಜನ್ಮಸ್ಥಾನಕ್ಕೆ ಬಹಳ ಸಮೀಪದಲ್ಲಿ, ಕೆಲವೇ ಕಿಲೋಮೀಟರ್ಗಳು ದೂರ, ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು 50 ಕಿಲೋಮೀಟ್ರ್ ಆಗ್ಬೋದು, ಏರ್ ಜರ್ನಿ ಲೆಕ್ಕ ಹಿಡ್ಕೊಂಡ್ರೆ 50 ಕಿಲೋಮೀಟ್ರು ಆಗಲಿಕ್ಕಿಲ್ಲ. ಅಷ್ಟು ದೂರದಲ್ಲಿ ಈ ಒಂದು ಕ್ಷೇತ್ರ ಅಂತಕ್ಕಂಥದ್ದಿದೆ. ಇದು ಕೂಡ ಈಗ ಇತ್ತೀಚೆಗೆ ಮಾಡರ್ನೈಸ್ ಆಗಿದ್ದಷ್ಟು ಬಿಟ್ಟರೆ, ಆಧುನಿಕ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿದ್ದಷ್ಟು ಬಿಟ್ಟರೆ, ಮುಂಚೆ ಒಂದು ಕಾಲದಲ್ಲಿ ಆ ಗೇರುಸೊಪ್ಪ ಸರ್ಕಲ್ನಿಂದ ದೇವಸ್ಥಾನದವರೆಗೂ ನಡಿಬೇಕಿತ್ತು. ಮಳೆಗಾಲದಲ್ಲಿ ಇಂಬಳ ಅಂಥೇಳಿ, ಆ ಲೀಚ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಅದರ ಕಾಟ, ನಡ್ಕೊಂಡು ಹೋಗುವಾಗ ಚಪ್ಪಲ್ಗೆ ಏನಾದ್ರು ಬೂಟ್ಗೆ ಟಕ್ಕೊಂಡು ಹೋಗೋರಿಗೆ ಬೂಟ್ ಒಳಗಡೆ 1-2 ಸೇರ್ಕೊಂಡು ಹೋದ್ರೆ ಮುಗೀತು, ಇಡೀ ಬೂಟ್ ಒಳಗಡೆಗೆ ಹೋಗ್ಲಿರ್ತಿತ್ತು. ಅಷ್ಟು ಘೋರವಾಗಿರ್ತಕ್ಕಂಥ ಕಾಡು. ಆ ಕಾಡಿನಲ್ಲಿ ವಂಶಪಾರಂಪರ್ಯವಾಗಿ ಆಂಜನೇಯನನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧನೆ ಮಾಡಿಕೊಂಡು, ಅರ್ಚನೆ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಸನ್ನಿಧಾನವನ್ನು ಉಳಿಸಿಕೊಂಡು, ಬೆಳೆಸಿಕೊಂಡು, ಭಕ್ತರನ್ನು ಗಳಿಸಿಕೊಂಡು ಕ್ಷೇತ್ರ ಇವತ್ತು ನೆಲೆಯಾಗಿ ನಿಂತಿದೆ. ಅಲ್ಲಿ ಹೋಗ್ತಕ್ಕಂಥವರು ವಿಶೇಷವಾಗಿ ಏನೇನು ಅನುಗ್ರಹವನ್ನು ಪಡ್ಕೋಬೋದು ಸೇವೆ ಮಾಡಿದರೆ? ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಆರೋಗ್ಯ, ಸೋಮಾರಿತನವನ್ನು ಬಿಟ್ಟು ಚುರುಕುತನ ಮತ್ತು ಶುದ್ಧವಾಗಿ, ಶುಭ್ರವಾಗಿ, ಸ್ವಚ್ಛವಾಗಿ, ಸ್ಫುಟವಾಗಿ, ಹಿತವಾಗಿ, ಮಿತವಾಗಿ ಮಾತಾಡ್ತಕ್ಕಂಥ ಕಲೆ, ವಾಕ್ಪಟುತ್ವ, ಇವೆಲ್ಲವನ್ನು ಕೂಡ ಅಲ್ಲಿಯ ಹನುಮಂತನನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಸೇವೆ ಮಾಡಿದರೆ, ಸರಿಯಾದ ರೀತಿಯಲ್ಲಿ ಇಷ್ಟನ್ನು ಕೂಡ
ಗೇರುಸೊಪ್ಪ ಅಥವಾ ಬಂಗಾರಮಕ್ಕಿ ಆಂಜನೇಯನ ಸನ್ನಿಧಾನದಲ್ಲಿ ವೀರಾಂಜನೇಯ ಅವನು ಖಂಡಿತವಾಗಲೂ ನಾವು ಹೊಂದಲಿಕ್ಕೆ ಅವಕಾಶ ಉಂಟು. ನದಿಯಲ್ಲಿ ಸಿಕ್ಕಿದಂತಹ ಮೂರ್ತಿ ಅಂತ ಕೂಡ ಹೇಳಲಾಗತ್ತೆ ಅಲ್ವಾ ಗುರುಜಿ? ಅವರು ಸಿಕ್ಕಿದ ನಂತರವೇ ಈಗ ಮಾರುತಿ ಗುರುಗಳಿಗೇನು ಪ್ರಸ್ತುತ ಅವರಿಗೆ ಮೈಮೇಲೆ ದೇವ್ರು ಬರ್ತಿದೆ ಅಂದರೆ ಆ ಭಾಗದಲ್ಲಿ ದರ್ಶನ ಅಂತ ಅದನ್ನು ಹೇಳಲಾಗತ್ತೆ. ಅದು 9ನೇ ವ್ಯಕ್ತಿ ಅವರು. ಅದಕ್ಕೂ ಹಿಂದಿನ ಮೊದಲಿಗೆ ಯಾರಿಗೆ ಆ ಮೂರ್ತಿ ಸಿಕ್ಕಿದ ನಂತರ ದರ್ಶನ ಬರಲು ಪ್ರಾರಂಭವಾಯಿತು ಅಂತ. ಬಹುಶಃ ಇಂದಿನ ಆಧುನಿಕ ಯುಗದಲ್ಲಿ ಕೆಲವರಿಗೆ ಅಚ್ಚರಿ ಆಗ್ಬೋದು, ಇದು ನಿಜಾನಾ, ಈ ಥರ ಎಲ್ಲ ಆಗತ್ತಾ ಅಂದರೆ ಅವರ ಮೈ ಮೇಲೆ ಆವಾಹನೆ ಆದಾಗ. ಯಾಕಂದರೆ ಗುರುಗಳ ಹತ್ರ ಕೇಳ್ತಾ ನಾನು ಆ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಬಹಳಷ್ಟು ವರ್ಷಗಳ ಕಾಲ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಯಾರೋ ಒಬ್ಬರು ನನ್ನ ಕಷ್ಟದ ಸಮಯದಲ್ಲಿ ಕರ್ಕೊಂಡು ಹೋದಾಗ ಗುರುಗಳ ಮೈ ಮೇಲೆ ಆವಾಹನೆ ಆಗಿರೋದನ್ನು ನೋಡಿ ನಾನು ಅಂದ್ಕೊಂಡೆ ಇದು ನಿಜಾನಾ ಅಂತ. ಯಾಕಂದರೆ ನಾನು ಪರೀಕ್ಷೆ ಮಾಡದೆ ಯಾವುದನ್ನು ಒಪ್ಪು ಅಂತ ಹೆಣ್ಮಗಳಲ್ಲ. ಹೌದು, ಅದು ಸತ್ಯವಿರಬಹುದು, ಆದರೆ ನನ್ನ ಅನುಭವಕ್ಕೆ ಬರಬೇಕು ಅನ್ನೋದು ನನ್ನ ಭಾವನೆ. ಆದರೆ ಅವರು ಕಣ್ಬಿಟ್ಟು ಕೂಡ ನಮ್ಮನ್ನು ನೋಡೋದಿಲ್ಲ. ಗುರುಗಳು ಹೇಳಿದಾಗೆ ಆವಾಹನೆ ಆದಾಗ ಒಂದಿಬ್ಬರು ಹಿಡಿದುಕೊಂಡಿರ್ತಾರೆ, ಆವೇಶಕ್ಕೆ ಒಳಗಾಗಿರ್ತಾರೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಥೇಟ್ ನಿಮಗೆ ಹನುಮನ ರೀತಿಯ ವರ್ತನೆ ಕೂಡ ನೋಡ್ಬೋದು. ಗರ್ರ್ ಗರ್ರ್ ಅಂತ ಹೇಳಿ ಓಡಾಡ್ತಿರ್ತಾರೆ. ಒಂಥರ ಗಾಬರಿ ಹುಟ್ಟಿಸತಿ, ಇದು ಏನು ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳಿದಂಥ ವಿಚಾರವೆಲ್ಲವೂ ಕೂಡ ನನಗೂ ನಡೆದಿದೆ, ಬಹಳಷ್ಟು ಜನರಿಗೆ ನಡೆದಿದೆ. ಆಚಾರ ವಿಚಾರ ಕಾರ್ಯಕ್ರಮ ಇದು ಒಂದು ರೀತಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಜನರ ಮನದಲ್ಲಿರುವಂಥ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡುವಂಥ ಒಂದು ಸೆಗ್ಮೆಂಟ್ ಆಗಿರೋದ್ರಿಂದ ಇವತ್ತೇನು ನಾವು ಮಾರುತಿ ಗುರುಗಳ ಬಗ್ಗೆ, ಮಾರುತಿ ಭಟ್ರು ಬಗ್ಗೆ ಮಾತಾಡ್ತಿದ್ವಿ. ಈಗಲೂ ಕೂಡ ಅಲ್ಲಿ ಹೋಗಿ ಯಾರೆಲ್ಲ ಪ್ರಶ್ನೆ ಕೇಳ್ತಾರೆ ಅವರ ಭವಿಷ್ಯವನ್ನು ನಿಖರವಾಗಿ ಹೇಳ್ತಿರುವಂಥ ಬಹಳಷ್ಟು ಕ್ಷೇತ್ರಗಳಿದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಒಂದು ಪ್ರಮುಖವಾಗಿ ಕಾಣಿಸುವಂಥ ಹನುಮನ ಕ್ಷೇತ್ರ ಇದಾಗಿದೆ. ಆದರೆ ಬಹಳಷ್ಟು ಜನರು ಯಾರು ದೇವರನ್ನು ನಂಬೋದಿಲ್ಲ. ನಾವೊಂದು ಶಕ್ತಿ ಇದೆ ಅಂತ ನಂಬ್ತೀವಿ, ಆದರೆ ಏನು ದೇವ್ರ ಮೈ ಮೇಲೆ ಬರೋದು ಅಂದರೆ ಹೇಗೆ ತಡೀಲಿಕ್ಕೆ ಸಾಧ್ಯ? ಇವೆಲ್ಲ ನಿಜಾನ? ದೇವ್ರ ಮೇಲೆ ಮೈ ಮೇಲೆ ಬರೋದೆಲ್ಲ ಅದೆಲ್ಲ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅನ್ನೋ ಒಂದಷ್ಟು ಮಾತಿದೆ. ಸೊ ನೀವೇನು ಹೇಳ್ತೀರಾ ಈ ಮಾತಿಗೆ? ದೇವ್ರ ಮೈ ಮೇಲೆ ಬರೋದಕ್ಕೆ ಎಲ್ಲಿದ್ದಾನೆ ಅಂತ? ನಮ್ಮೊಳಗೆ ಇದ್ದಾನೆ ಅಲ್ವಾ? ಮತ್ತು ಮೈ ಒಳಗಿರೋದು ಮತ್ತು ಮೈ ಮೇಲೆ ಬರೋದು ಅಂದ್ರೆ ಏನ್ರಿ? ಮೈ ಮೇಲೆ ಈಗ ಎದುರುಗಡೆ ಇರೋ ಒಬ್ಬ ಯಾವುದೋ ಒಬ್ಬ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದ ಅಂತೇಳಿ ಹೇಳಿದ್ರೆ ಈ ಮೈ ಮೇಲೆ ಬರೋದು ಆ ಥರ ಮೈ ಮೇಲೆ ಏರು ಬರೋದು ಅಲ್ಲ, ಅದು ಆಳಿಕೆ ಆಗೋದು ಅಂತ. ನೋಡಿ, ಈ ಸೈಕಲಾಜಿಕಲ್ ಪ್ರಾಬ್ಲಮ್ ಇರೋರಿಗೆ ಹಿಸ್ಟೀರಿಯಾ ಅಂಥೇಳೋ ಒಂದು ರೋಗದ ಒಂದು ಲಕ್ಷಣವನ್ನು ಹೇಳುತ್ತಾರೆ. ಇದರ ಈ ಮೈ ಮೇಲೆ ಬರೋ ವಿಚಾರದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮಗೆ ನಗು ಬರುತ್ತೆ. ಯಾಕೆ ಅಂತಂದರೆ ನಾನು ಅನೇಕ ಕಡೆಗಳಲ್ಲಿ ಮೈ ಮೇಲೆ ಬರೋದನ್ನು ನೋಡಿದ್ದೀನಿ. ಎಲ್ಲಿ ಅಂತ ಹೇಳೋದಿಲ್ಲ. ಒಂದು ಘಟನೆ, ಒಂದು ಹೆಣ್ಣು ಹೆಚ್ಚು ಕಡಿಮೆ ಒಂದು 60 ವರ್ಷ ವಯಸ್ಸಾಗಿದೆ. ಒಂದು ದೇವಸ್ಥಾನ ಪ್ರತಿಷ್ಠಾಪನೆಗೆ ನಾವು ಹೋಗಿದ್ದೇವೆ. ಪ್ರತಿಷ್ಠಾಪನೆಗೆಲ್ಲ ವ್ಯವಸ್ಥೆ ಆಗಿದೆ. ಆಕೆಯ ಗಂಡನಿಗೆ ಕೈಗೆ ಹಾಕ್ಕೊಳ್ಳಿಕ್ಕೆ ನಾವು ದರ್ಭೆ ಪವಿತ್ರವನ್ನು ಕೊಡಲಿಲ್ಲ. ಕುಣಿತಾ ಇದೆ ಆಯಮ್ಮ ತಲೆ ಮೇಲೆ ಕೈ ಇಟ್ಕೊಂಡು, ನಾನು ನಾಗಮ್ಮ ಬಂದಿದ್ದೀನಿ ಕಣೋ, ನಾಗಮ್ಮ ಬಂದಿದ್ದೀನಿ, ನನ್ನ ಗಂಡನಿಗೆ ಪವಿತ್ರ ಕೊಡಲಿಲ್ಲ. ಅಲ್ಲ, ನೀನು ಆಗಮ್ಮ ಬಂದರೆ ನಿನ್ನ ಗಂಡ ಯಾರು ಅಂತ ನನಗೆ ಹಂಗೆ ಗೊತ್ತು? ಅಲ್ಲೇ ಸಿಕ್ಕಾಕೊಂಡ್ಲು ಆಯಮ್ಮ, ನಾನು ನಾಗಮ್ಮ ಬಂದಿದ್ದೀನಿ, ನನ್ನ ಗಂಡನಿಗೆ ಪವಿತ್ರ ಕೊಡಲಿಲ್ಲ. ಈ ಥರದ ಮೈ ಮೇಲೆ ದೇವರುಗಳು ಬರ್ತವೆ. ಮತ್ತೆ ಮೊನ್ನೆ ಯಾರೋ ಸಾಲ ಕೇಳಕ್ಕೆ ಹೋದ್ರೆ ಯಾರ್ದೋ ಮೈ ಮೇಲೆ ದೇವ್ರು ಬಂದಿತ್ತಲ್ಲ, ಸಾಲ ಕೇಳಕ್ಕೆ ಹೋದವ್ರ ಮೈ ಮೇಲೆ ದೇವ್ರು ಬರೋದು. ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಹೇಳಿದ ಹಾಗೆ ಬಸ್ಸಲ್ಲಿ ಟಿಕೆಟ್ ಕೇಳಿದವರ ಚೌಡಮ್ಮ ಬಂದಿದೆ ಹೇಳೋದು. ಈ ಥರದ ದೇವರು ಬರೋದ್ರ ಬಗ್ಗೆ ನಾನೇನು ಹೇಳಲಾರೆ, ಇದ್ರ ಬಗ್ಗೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಇವೆಲ್ಲ ನಾಟಕದ ದೇವತೆಗಳು, ಇದು ಎಲ್ಲಿ ಯಾವ ಸ್ಟೇಜ್ ಮೇಲೆ ಬೇಕಾದರೂ ಬರ್ತಾರೆ. ಇನ್ನು ಕೆಲವರಿದ್ದಾರೆ ಬೃಹಸ್ಪತಿಗಳು, ನಾನು ಕಣ್ಣಾರೆ ಕಂಡಿದ್ದು ಹೇಳಬೇಕು ಅಂದರೆ ಹೆಸರು ಹೇಳಲ್ಲ, ಒಬ್ಬ ಬೃಹಸ್ಪತಿಗಳನ್ನು ಕಂಡಿದ್ದೀನಿ. ಆ ಮನುಷ್ಯ ಹಾಗೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದರೆ ಶನೇಶ್ವರ ಬರ್ತಾನೆ, ನರಸಿಂಹ ದೇವಸ್ಥಾನಕ್ಕೆ ಹೋದ್ರೆ ನರಸಿಂಹ ಬರ್ತಾನೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ರೆ ಅಮ್ಮ ಬರ್ತಾಳೆ, ಈಶ್ವರ ದೇವಸ್ಥಾನಕ್ಕೆ ಹೋಗಿ ಈಶ್ವರ ಬರ್ತಾನೆ ಮೈ ಮೇಲೆ. ಯಾವ ದೇವಸ್ಥಾನಕ್ಕೆ ಹೋಗ್ತಾರೋ ಆ ದೇವ್ರ ಮೈ ಮೇಲೆ ಬಂದ್ಬಿಡುತ್ತೆ ಅಪ್ಪಂಗೆ. ಇಂಥವ್ರನ್ನು ನೋಡಿದ್ದೀನಿ. ಆಯಿತಾ? ಹಗಲು ವೇಷ ಮಾಡೋದು, ಕೈಯಲ್ಲಿ ಕೋಲು ಇಟ್ಕೊಳ್ಳೋದು, ಬಾರ್ಕೋಲಲ್ಲಿ ಹೊಡ್ಕೊಳ್ಳೋದು, ಮುಳ್ಳಿನ ಚಪ್ಪಲಿ ಮೇಲೆ ನಿಂತ್ಕೊಳ್ಳೋದು, ಈ ಥರ ನಾಟಕಗಳನ್ನೆಲ್ಲ ಬೇಕಾದಷ್ಟು ಕಂಡಿದ್ದೀನಿ. ಎಲ್ಲ ಕಡೆ ನಾಟಕ ಅಲ್ಲ, ಅದೊಂದು ವ್ರತ. ಮುಳ್ಳಿನ ಚಪ್ಪಲಿ ಮೇಲೆ ನಿಲ್ಲೋದಿರ್ಬೋದು, ಅಥವಾ ಹಾಸಿಗೆ ಮೇಲೆ ಕೂರೋದಿರ್ಬೋದು, ಮುಳ್ಳಿನ ಹಾಸಿಗೆ ಮೇಲೆ. ಇವೆಲ್ಲ ದೇಹ ದಂಡನೆಯನ್ನು ಮಾಡತಕ್ಕಂಥ ಒಂದು ವ್ರತ. ಗರುಡ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಪ್ರೂಫಕ್ಕೊಂದು ಶ್ಲೋಕ ಹೇಳೋಕ್ಕೆ ನಂಗೆ ಪರ್ಮಿಷನ್ ಕೊಡಿ. ವಿಷಯ ಏನು ಅಂತಂದರೆ, ದೇಹದಂಡನ ಮಾತ್ರೇಣ ಕಾಮುಕ್ತಿ ರವಿವೇಕಿನಾಂ
ವಲ್ಮೀಕತಾಡನಾದೇವ ಮೃತಃ ಕುತ್ರ ಮಹೋರಗಃ ಅಂತ ಒಂದು ಶ್ಲೋಕ ಬರುತ್ತೆ ಗರುಡ ಪುರಾಣದಲ್ಲಿ. ಏನು ಹಾಗಂದರೆ, ದೇಹವನ್ನು ದಂಡಿಸಿದ ಮಾತ್ರದಿಂದ ನಿಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂಥ ಹಾವು ಸಾಯೋದಿಲ್ಲ, ಹುತ್ತವನ್ನು ಬಡಿಯೋದ್ರಿಂದ ಉಪಯೋಗ ಇಲ್ಲಪ್ಪ ಅಂತ ಹೇಳುತ್ತೆ. ಅವಿವೇಕಿಗಳಾಗಬೇಡಿ ಅಂತ. ಹಾಗಾಗಿ ಹೊರಗಡೆ ಕಾಣ್ತಕ್ಕಂಥ ನಾಟಕಗಳನ್ನೆಲ್ಲ ನೋಡಿ ಮರಳಾಗಬಾರ್ದು. ಯಾರಲ್ಲಿ ಆ ದೈವ ಚೈತನ್ಯ ಅಂತಕ್ಕಂಥದ್ದು ಯಾರಲ್ಲಿರ್ತದೆ ಅಂತಂದರೆ, ಯಾರಲ್ಲಿ ಶರಣಾಗತಿ ಇರ್ತದೆ, ಯಾರಲ್ಲಿ ಸರೆಂಡರ್ ಅಂಥೇಳಿ ಏನು ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಅದಿರ್ತದೆ, ತಪಶಕ್ತಿ ಇರ್ತದೆ, ಸಿದ್ಧಿ ಇರ್ತದೆ, ಶುದ್ಧಿ ಇರ್ತದೆ, ಸತ್ಯ ಇರ್ತದೆ, ಕಳ್ಳತನ ಮಾಡದೇ ಇರುವ ಸ್ವಭಾವ ಇರ್ತದೆ, ಅಹಿಂಸೆ ಇರ್ತದೆ, ಇಂದ್ರಿಯ ನಿಗ್ರಹ ಇರ್ತದೆ, ಮಾತಿನ ಮೇಲೆ ನಿಗಾ ಯಾರಿಗಿರ್ತದೆ, ಇವೆಲ್ಲ ಲಕ್ಷಣ 10 ಲಕ್ಷಣಗಳನ್ನು ಹೇಳುತ್ತೆ. ದಶಲಕ್ಷಣ ಹೇಳಿ. ಈ 10 ರೀತಿಯ ಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಮೇಲೆ ದೈವದ ಒಂದು ಆವಾಹನೆ ಆಗುತ್ತೆ ಅಂತ ಒಂದಾದರೆ, ದೈವದ ಆವಾಹನೆ ಆಗಲಿಕ್ಕೆ ಇನ್ನೆಲ್ಲೋ ಹೊರಗಡೆ ಇರುವಂಥ ದೈವ ಅಲ್ಲ, ಅವನ ಒಳಗೆ ಅವನು ಆ ಆರಾಧನೆಯನ್ನು ಮಾಡಿದಾಗ ಅದು ಚೈತನ್ಯ ರೂಪ. ನೀವು ಹನುಮಂತ ಅಂತ ಅಂದ್ಕೊಳ್ಳೆ ಇಷ್ಟುದ್ದ ಬಾಲ ಇರಬೇಕು, ಮೈಮೇಲೆ ಆವಾಹನೆ ಆದರೆ ಹಂಗಾರೆ ಅವರಿಗೆ ಭಾರತಿ ಭಟ್ರಿಗೆ ಮೈಮೇಲೆ ಹನುಮಂತನ ಆವಾಹನೆ ಆಗುತ್ತೆ ಅಂತಿರಲ್ಲ, ಹಾಗಾದ್ರೆ ಭಾವ ಎಲ್ಲಿರುತ್ತೆ ಕೇಳಿದ್ರೆ ಏನು ಉತ್ತರ ಕೊಡಬೇಕು? ಸೊ ಹನುಮಂತನ ಆವಾಹನೆ ಆಗೋದು ಹನುಮಂತ ಅಲ್ಲ, ಹನುಮಂತನ ಒಂದು ಚೈತನ್ಯ, ಅದು ಎನರ್ಜಿ, ಅಂದ್ರೆ ಒಂದು ರೀತಿ ಜಾಗೃತಿ ಆಗುತ್ತೆ. ಒಳಗಡೆಗೆ ಆ ತತ್ವ ಇರ್ತದೆ, ವಾಯು ತತ್ವ. ಈಗ ಉಸಿರಾಡ್ತಿದೀವ ಇಲ್ಲ, ಉಸಿರಾಡುವಂತಹ ಪ್ರತಿಯೊಂದು ಜೀವಿಯ ಒಳಗಡೆಗೂ ವಾಯು ತತ್ವ ಇರ್ತದೆ. ಅಂದ್ರ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯ ಮೈ ಮೇಲೆ ಕೂಡ ಹನುಮಂತನ ಆವಾಹನೆ ಆಗುವಂಥ ಅವಕಾಶ ಇರ್ತದೆ, ಅವರವ್ರ ತಾಕತ್ತಿಗೆ ಬಿಟ್ಟಿದ್ದು. ಅಂದ್ರೆ ಅವರು ಸಾಧನೆ ಮಾಡಿದ್ದಾರೆ, ಮತ್ತೆ ವಂಶ ಪಾರಂಪರ್ಯವಾಗಿ ಮುಂದುವರೆದು ರಕ್ತದಲ್ಲಿ DNA ಇರ್ತದೆಯಲ್ಲ, ಅವಶ್ಯ ಪಿತರಾಚಾರ ಅಂಥೇಳಿ. ಈ ಮನೆ ದೇವ್ರು ಯಾವುದು ಮನೆ ದೇವ್ರು ಯಾವುದು ಅಂತೇಳಿ ಎಲ್ಲರ ಹತ್ರ ಕೇಳ್ತೇವಲ್ಲ, ಯಾಕೆ? ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಯಾವ ದೇವತೆಯ ತತ್ವವನ್ನು ಪ್ರಧಾನವಾಗಿ ಆರಾಧನೆ ಮಾಡಿಕೊಂಡು ಬಂದಿರ್ತಾರೆ, ಆ ದೈವದ ತತ್ವ, ಆ ದೈವದ ಒಂದು ಎನರ್ಜಿ ಅಂತಕ್ಕಂಥದ್ದು ತಂದೆ ಅಜ್ಜ ಮುತ್ತಜ್ಜ ಅವರೆಲ್ಲರ DNA ರಕ್ತದ ಕಣಕಣದಲ್ಲಿ, ಶರೀರದ ಕೋಶದ ಇಂಚಿಂಚಿನ ಪ್ರತಿಯೊಂದು ಜೀವಕೋಶಗಳಲ್ಲಿ ಕೂಡ ಆ ಎನರ್ಜಿಯ ಫ್ಲೋ ಇದ್ದೇ ಇರುತ್ತೆ. ಅದನ್ನು ಜಾಗೃತಗೊಳಿಸ್ಕೊಳ್ಳೋದು ಅವ್ರವ್ರ ತಾಕತ್ತು. ಮೈ ಮೇಲೆ ದೇವರು ಬರೋದಿಲ್ಲ, ಒಳಗಿರುವಂಥ ಚೈತನ್ಯ ಜಾಗೃತವಾಗತ್ತೆ ಅಂತ ಗುರುಗಳು ಹೇಳ್ತಿದ್ದಾರೆ. ಸೊ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ನಾವು ಹನುಮನ ಒಂದು ಆರಾಧನೆ ಮಾಡಿದ್ರೆ ಯಾವ ದೋಷ ನಿವಾರಣೆ ಆಗತ್ತೆ? ಮುಖ್ಯವಾಗಿ ಅವನು ದೈತ್ಯ ಸಂಘ ವಿಮರ್ದನ, ಇದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ದೈತ್ಯ ಸಂಘ ವಿಮರ್ದನ ಅಂದರೆ ಏನು? ದೈತ್ಯ ಅಂದರೆ ದುರ್ಬುದ್ಧಿಗಳು, ದುರ್ವ್ಯವಹಾರಗಳು, ದುಶ್ಚಟಗಳು, ದುಸ್ಥಿತಿಗಳು, ಯಾವ್ಯಾವುದನ್ನೆಲ್ಲ ನಾವು ಕೆಟ್ಟದ್ದು ಅಂತ ಅಂದ್ಕೊಳ್ಬಹುದು ಅದೆಲ್ಲವನ್ನು ನಿವಾರಣೆ ಮಾಡ್ತಕ್ಕಂಥವನು. ಅಸಾಧ್ಯ ಸಾಧಕ ಸ್ವಾಮಿನ್. ಯಾವುದು ಅಸಾಧ್ಯ ಅಂತ ಇರ್ತದೆಯೋ, ನಾವು ಸುಂದರಕಾಂಡದ ಬಗ್ಗೆ ಒಂದು ದಿನ ಒಂದು ಕಾರ್ಯಕ್ರಮ ಮಾಡೋಣ. ಸುಂದರಕಾಂಡದಲ್ಲಿ ನಮಗೆ ಹೆಚ್ಚು ಕಡಿಮೆ 2850 ಶ್ಲೋಕಗಳಿದೆ. ಈ 2850 ಶ್ಲೋಕಗಳಲ್ಲಿ ಕೇವಲ 24 ಗಂಟೆಗಳಲ್ಲಿ ಹನುಮಂತ ಏನು ಮಾಡಿದ ಅಂತ ತೋರಿಸುತ್ತೆ. ಜಸ್ಟ್ 24 ಅವರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ 2800 ಶ್ಲೋಕಗಳಲ್ಲಿ ಹನುಮಂತ ಯಾರು, ವಾಟ್ ಈಸ್ ಹಿಸ್ ಕೆಪ್ಯಾಸಿಟಿ, ಅವನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗೋ ಹಾಗಿದೆ. ಅದರಲ್ಲಿ ಹನುಮಂತ ಮಹೇಂದ್ರ ಶೈಲಸ್ಯ ಖಗೇಂದ್ರ ವೇಗಂ ಪ್ರಸ್ಥಾದುಪತ್ಸಾತ್ ಪ್ರಥಮಾನ ವೇಗ. ಆ ಮಹೇಂದ್ರ ಪರ್ವತದ ತುದಿಯಲ್ಲಿ ನಿಂತು ಒಂದು ಸರಿ ಮೈ ಉಬ್ಬಿಸ್ತಾನೆ. ಸುಂದರಕಾಂಡದಲ್ಲಿ ಅದ್ರ ವಿವರಣೆ ಬರುತ್ತೆ. ಭಾವುಕರಾಗಬೇಡಿ ಅಂತ ನಮ್ಮ ಹತ್ರ ಹೇಳ್ತೀರಿ ನೀವು, ಏನು ಮಾಡೋಣ ಇದನ್ನೆಲ್ಲ ಆ ಶ್ಲೋಕ ಸಂಸ್ಕೃತದಲ್ಲಿ ಅರ್ಥ ಮಾಡಿಕೊಂಡ್ರೆ ಭಾವುಕತೆ ಬಂದ್ಬಿಡುತ್ತೆ. ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮಹೇಂದ್ರ ಪರ್ವತದ ಮೇಲೆ ಬೆಳೆದು ನಿಂತು ಮೈಯನ್ನು ಉಬ್ಬಿಸ್ತಾನೆ ಅವನು. ಆ ಉಬ್ಬಿಸಿದಾಗ ಶರೀರ ಹೇಗೆ ಕಾಣುತ್ತೆ ಅಂದರೆ ಬೆಂಕಿ ಕಿಡಿ ಹಾರ್ತಿದೆಯೋ ಅನ್ನೋ ಥರ ಕಾಣುತ್ತೋ ಅಂಥೇಳಿ ವಾಲ್ಮೀಕಿಗಳು ವಿವರಣೆ ಕೊಡ್ತಾರೆ. ಅಂಥದ್ರಲ್ಲಿ ಅವನು ಅಲ್ಲಿಂದ ಜಂಪ್ ಮಾಡಿ ಅನಿಶ್ವಸನ್ ಕಪಿಸ್ತತ್ರ ಹೇಳ್ಕೊಂಡು ಬರುತ್ತೆ. ಏನಾಗುತ್ತೆ, ಸಮುದ್ರವನ್ನು ಹಾರಿ ಈ ಕಡೆ ಬಂದು ಇಳಿತಾನೆ. ಪ್ರದೋಷ ಅನ್ನೋಷ್ಟೊತ್ತಿಗೆ ಬಂದು ಇಳಿದ್ರೆ 4:45 ಗಂಟೆ ಇರ್ಬೋದು ಸಾಯಂಕಾಲ. ಅಂತ ಉಸಿರು ಬಿಡ್ತೀವಲ್ವ ನಾವು, ಒಂದು 20 ಮೆಟ್ಲು ಹತ್ತಿರ ನಮಗೆ ಉಸಿರು ಬರುತ್ತೆ.
ಶತಯೋಜನ ವಿಸ್ತೀರ್ಣ ಸಾಗರೋ ಮಕರಾಲಯ, 100 ಯೋಜನ ದೂರದ ಸಮುದ್ರವನ್ನು ಒಂದು ಜಂಪಿನಲ್ಲಿ ಹಾರಿದಾನೆ ಅಂದರೆ ಹಂಗಾರೆ ಅವನಿಗೆ ಸುಸ್ತಿ ಎಷ್ಟಾಗಿರಬಹುದು. ಒಂದು ಸರಿ ನಿಟ್ಟುಸಿರು ಕೂಡ ಬಿಡಲಿಲ್ವಂತೆ ಅವನು. ಹಾಗೆ ಈ ಸುಂದರಕಾಂಡದಲ್ಲಿ ಇದು ಬಹಳ ದೊಡ್ಡದಾಗಿ ವಿಸ್ತಾರವಾಗಿದೆ. ಮುಂದೆ ಎಲ್ಲರೂ ಒಂದು ದಿವಸ ಸಮಯ ಸಿಕ್ಕಾಗ ಮಾಡೋಣ, ಅಥವಾ ನಮ್ಮದೇ ವಾಹಿನಿ NKR ವಾಹಿನಿಯ ಕಾರ್ಯಕ್ರಮದಲ್ಲಿ ರಾಮಾಯಣ ದರ್ಶನ ಅನ್ನುವಂಥ ಕಾರ್ಯಕ್ರಮ ಇದೆ, ಅದರಲ್ಲಿ ಮುಂದೆ ಬರ್ತದೆ, ಜನ ನಮ್ಮವ್ರು ನೋಡ್ತಾರೆ, ಅದರಲ್ಲಿ ಅದ್ರ ಬಗ್ಗೆ ವಿವರಣೆ ಬರುತ್ತೆ, ಆವಾಗ ಗೊತ್ತಾಗ್ತದೆ, ಹೇಳ್ತೀನಿ ನಾನು. ಆದರೆ ಇಲ್ಲಿ ಮಜಾ ಏನು, ವಿಶೇಷ ಏನು, ವಿಚಿತ್ರ ಏನು ಅಂತಂದರೆ, ಅವನನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ಶರೀರದ ಒಳಗೇ ವಾಯುತತ್ವ ಇರೋದರಿಂದ ನಮ್ಮ ಶರೀರದಲ್ಲಿ ವಾಯು ಸಂಚಾರ ಇದೆ, ನಾವು ಉಸಿರಾಡ್ತೇವೆ ತಾನೆ, ಹಾಗಾಗಿ ವಾಯುತತ್ವ ನಮ್ಮೊಳಗುಂಟು. ಹಾಗಾಗಿ ನಾವು ಆಂಜನೇಯನನ್ನು ಆರಾಧನೆ ಮಾಡಿದರೆ ನಮ್ಮ ಶರೀರದಲ್ಲಿ 5 ರೀತಿಯ ವಾಯು ಉಂಟು. ಹೃದಯ ಪ್ರಾಣೋ ಗುದೇಪಾನಃ ಸಮಾನೋ ನಾಭಿ ಸಂಸ್ಥಿತಃ ಉದಾನಃ ಕಂಠದೇಶಸ್ಥೋ ವ್ಯಾನ ಸರ್ವಶರೀರಗಃ. ಈ ಶರೀರದ ಇಂತಿಂಥ ಜಾಗದಲ್ಲಿ ಇಂತಿಂಥ ಹೆಸರಿನಲ್ಲಿ ಗಾಳಿಯ ಸಂಚಾರ ಉಂಟು ಅಂತ ಹೇಳ್ತದೆ. ಆಯುರ್ವೇದ ಶಾಸ್ತ್ರ ಕೂಡ ಒಪ್ಕೊಂಡಿದೆ, ವೈದ್ಯಶಾಸ್ತ್ರ ಕೂಡ ಒಪ್ಕೊಂಡಿದೆ. ಹಾಗಾಗಿ ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಕೂಡ ಆಂಜನೇಯನ ವಾಯುತತ್ವದ ಸಂಚಾರ ಉಂಟು. ಹಾಗಾಗಿ ನಾವು ಆಂಜನೇಯನನ್ನು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದರೆ ಯಾವ ಯಾವ ವಿಷಯದಲ್ಲಿ ದೋಷ ಪರಿಹಾರ ಆಗ್ತದೆ. ಮೊದಲನೇದು ಬುದ್ಧಿ. ಯಾರಿಗೆ ಬೌದ್ಧಿಕವಾಗಿರತಕ್ಕಂಥ ಚೇತರಿಕೆ ಬೇಕು ಅಂಥವರು ಆಂಜನೇಯನನ್ನು ಸೇವೆ ಮಾಡಿದರೆ ಆ ಬುದ್ಧಿಗೆ ಸಂಬಂಧವಾದಂತಹ ದೋಷ ಪರಿಹಾರವಾಗುತ್ತೆ. ಎರಡನೇದು ಬಲ. ಯಾರು ಶಾರೀರಿಕವಾಗಿ ವೀಕ್ ಆಗಿರ್ತಾರೆ, ಯಾರಿಗೆ ಒಂದು ಸಾಮರ್ಥ್ಯ, ಬಾಡಿ ಬಿಲ್ಡರ್ಸ್, ಹಿಂದೆಲ್ಲ ಗರಡಿ ಮನೆಯಲ್ಲಿ ದೇವ್ರು ಯಾರು? ಎಲ್ಲ ಗರಡಿ ಮನೆಗಳಲ್ಲೂ ಹನುಮಂತನ ಫೋಟೋ ಇರ್ತಿತ್ತು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತಿದ್ರು, ಸಾಮು ಮಾಡಬೇಕಿದ್ರೆ, ದಂಡ ಬೇಟ ಕೊಡಬೇಕಿದ್ರೆ ಹನುಮಂತನ ಫೋಟೋ ಇಟ್ಕೊಂಡೇ ಮಾಡೋರು. ದಟ್ಟಿ ಚಲನ ಕೂಡ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಮುಂಚೆ ಹನುಮಾನ್ ಎಲ್ಲ ಹನುಮಂತನ ಮುಂದೆಲ್ಲ ಯಾರೂ ಇಲ್ಲ. ಹಾಗಾಗಿ ಬುದ್ಧಿರ್ ಬಲ. ಮೂರನೇದು ಯಶಸ್ಸು. ಅವನು ಎಷ್ಟು ಸಲೀಸಾಗಿ ಬರೀ ಒಂದು ಹೆಬ್ಬೆಟ್ಟಿನಿಂದ ಹಿಂಗೆ ತಳ್ಳದ್ನಂತೆ ಅಷ್ಟೇ. ವಾಮಹಸ್ತೋ ತಥೋಂಗುಲಿ, ಎಡಗೈ ಹೆಬ್ಬೆಟ್ಟಿನಿಂದ ಹಿಂಗೆ ಒತ್ತಿದ ಕೂಡಲೇ ಧಡಾಲು ಕೆಳಗಡೆ ಬಿದ್ದುಬಿಟ್ಟು ರಕ್ತ ಕಾರ್ಬಿಡ್ತಾಳೆ ಲಂಕಿಣಿ. ಅವನ ಸಾಮರ್ಥ್ಯ ಎಷ್ಟು, ಬುದ್ಧಿರ್ ಬಲ, ಯಶಸ್ಸು, ಗೆಲುವು, ಭಾಳ ಸಲೀಸಾಗಿ ಎಲ್ಲ ಕಡೆ ಗೆದ್ಕೊಂಡು ಬರ್ತಾನೆ ಅವನು. ಬುದ್ಧಿರ್ ಬಲ ಯಶೋ ಧೈರ್ಯ. ನಾಲ್ಕನೇದು, ಎಂತಹ ದೊಡ್ಡ ಪ್ರೇತ ಪಿಶಾಚಿಗಳು ಬೇಕಾದ ಬರಲಿ, ಹನುಮಂತನಿಗೆ ಉದಾಹರಣೆಗೆ ನಾವು ಹನುಮಾನ್ ಚಾಲೀಸದಲ್ಲಿ ಬರ್ತದೆ, ಭೂತ ಪಿಶಾಚ ನಿಕಟನ ಆವೆ, ಮಹಾವೀರ ಜಬ ನಾಮ ಸುಣಾವೆ. ಹಾಗೆ ಬುದ್ಧಿರ್ಬಲಂ ಯಶೋ ಧೈರ್ಯ ಪ್ರಾಪ್ತಿ ಆಗ್ತದೆ. ನಿರ್ಭಯತ್ವ. ಎಲ್ಲಿ ಹೋಗಿ ಯಾವ ಕೆಲಸ ಮಾಡ್ಕೊಂಡು ಬರಬೇಕೋ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸುವಂತಹ ಸಾಮರ್ಥ್ಯ. ಅದನ್ನು ಅಮಿತ ವಿಕ್ರಮ ಅಂದ್ರೆ ಅದು ವಿಕ್ರಮ. ಅವನಿಗೆ ಹನುಮಂತನ ಆರಾಧನೆ ಮಾಡುವವರಿಗೆ ವಿಕ್ರಮ ಅಂತಂದರೆ ಹಿಡಿದ ಕೆಲಸವನ್ನು ಸ್ಟಾರ್ಟಿಂಗಿಂದ ಎಂಡ್ ಮುಟ್ಟಿಸೋಲ್ಲಿವರೆಗೆ ಒಂದೇ ಸ್ಪೀಡ್ನಲ್ಲಿ ಸಾಧನೆ ಮಾಡೋದಕ್ಕೆ ವಿಕ್ರಮ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಹಾಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ. ಅಷ್ಟು ಸಲೀಸಾಗಿ ಬಾಡಿ ಬಿಲ್ಡರ್ ಅವನು, ಅಷ್ಟು ಚಂದ ದೇಹ ಸೌಷ್ಠವವನ್ನು ಇಟ್ಕೊಂಡಿದ್ದಾನೆ, ಇವತ್ತಿಗೂ ಜೀವಂತ ಇದ್ದಾನೆ. 24 ವರ್ಷ ಅಂದರೆ 24 ಲಕ್ಷ ವರ್ಷ ವಯಸ್ಸಾಗಿದೆ. ಇವತ್ತು ಆಂಜನೇಯ ಜೀವಂತ ಇದ್ದಾನೆ. ಅವನ ಅವನ ವಯಸ್ಸು ಎಷ್ಟಾಗಿರ್ಬೋದು ಅವನ ಜನ್ಮದ ಲೆಕ್ಕಾಚಾರದಲ್ಲಿ ನಾವು ಅಂದಾಜು ಮಾಡಿದರೆ ಸರಿಸುಮಾರು 23ನೇ ಕಲಿಯುಗ, 23ನೇ ತ್ರೇತಾಯುಗದಲ್ಲಿ ಅವನ ಅವತಾರ ಆಗಿದ್ದು ಅಂತ ಒಂದು ಅಂದಾಜು ಹೇಳುತ್ತೆ. ಸೊ ಹಾಗಾಗಿ ಸುಮಾರು 24 ಲಕ್ಷ ವರ್ಷ ವಯಸ್ಸು ಇವತ್ತಾಗಿರಬಹುದು ಆಂಜನೇಯನಿಗೆ ಅಂತ ಒಂದು ಊಹೆ. ಜಾಸ್ತಿನೇ ಆಗಿರಬಹುದು. ಅಂದರೆ ಇವತ್ತಿಗೂ ಅಷ್ಟೇ ದೇಹ ದಾರ್ಢ್ಯತೆ ಇದೆ, ಸೌಷ್ಠವ ಇದೆ ಅಂತಂದರೆ ಅವನ ಸಾಮರ್ಥ್ಯ ಎಷ್ಟಿರ್ಬೋದು. ಹಾಗಾಗಿ ಆರೋಗ್ಯ ಕೂಡ, ಅರೋಗತ, ಅಜಾಡ್ಯ. ಆ ಜಾಡ್ಯ ಅಂದರೆ ಅವನಿಗೆ ಗೊತ್ತೇ ಇಲ್ಲ. ಜಾಡ್ಯ ಅಂದರೆ ಸೋಮಾರಿತನ, ಆಲಸ್ಯ ಅಂದ್ರೆ ಗೊತ್ತೇ ಇಲ್ಲ. ರಾಮ ಪ್ರಶ್ನೆ ಮಾಡ್ತಾನೆ, ಅಪ್ಪ ಲಕ್ಷ್ಮಣ ಮೂರ್ಛೆ ಬಿದ್ದಿದ್ದಾನೆ, ಅವನಿಗೆ ಈಗ ತರಬೇಕಂತಲ್ಲ ಸಂಜೀವಿನಿಯನ್ನು, ಏನು ಮಾಡೋದು ಅಂತ ರಾಮ ಕೇಳಿದ್ರೆ, ಎಷ್ಟೊತ್ತು ಬೇಕು ಅಂತ ಕೇಳಿದರೆ, ಬಿಸಿಯಾಗಿರುವ ಎಣ್ಣೆಗೆ ಸಾಸಿವೆ ಹಾಕಿದರೆ ಸಿಡಿಯೋದಕ್ಕೆ ಎಷ್ಟೊತ್ತು ಬೇಕೋ ಅಷ್ಟೊತ್ತಿಗೆ ತರ್ತೀನಿ ಅಂತಾನೆ. ಆಯಿತಾ? ಅದು ಯೋಚನೆ ಮಾಡಬೇಕು ನಾವು. ಹಾಗಾದರೆ ಎಷ್ಟು ಚುರುಕು ಅವನು, ಅದ್ಭುತ ಅದು. ಹಾಗಾಗಿ ಅಜಾಡ್ಯಂ, ವಾಕ್ಪಟುತ್ವ, ಸ್ಪಷ್ಟವಾಗಿ ಋಗ್ವೇದ ವಿದುಷ ಅದು ಬರ್ತದೆ ಅಲ್ಲಿ. ಆ ಕಿಷ್ಕಿಂಧಾಕಾಂಡದಲ್ಲಿ ರಾಮ ಹನುಮಂತನ ಪರಿಚಯವನ್ನು ಲಕ್ಷ್ಮಣನಿಗೆ ಮಾಡಿಕೊಡ್ತಾನೆ. ಇವನೇನು ಚತುರ್ವೇದ ಪಾರಂಗತ ಅನಿಸುತ್ತೆ ಕಣೆ ಆ ಲಕ್ಷ್ಮಣ. ಇವನಿಗೆ ಬಹುಶಃ 4 ವೇದಗಳ ಒಂದು ಅನುಭವ ಇದೆ, ವಿದ್ಯಾಭ್ಯಾಸ ಇದೆ, ಎಲ್ಲ ಶಾಸ್ತ್ರ, ನವಶಾಸ್ತ್ರ ವಿಶಾರದ ಅಂತ ಅವನು ಕರೀತಾನೆ. ರಾಮನೇ ಕರೀತಾನೆ. ಇವನು 4 ವೇದ ಓದಿರಬೇಕು, ಎಲ್ಲ ಶಾಸ್ತ್ರಗಳ ಪರಿಣತಿ ಇರಬೇಕು ಇವನಿಗೆ. ಇವನು ಮಾತಾಡೋದು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾನೆ. ಕೆಲವರು ಮೈಕ್ ಇಟ್ಕೊಂಡು, ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ
ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಇದಕ್ಕೆ ಇವರನ್ನು ನಾವು ಈ ಥರ ಮಾತಾಡ್ತಾರಲ್ಲ, ಅಕ್ಷರಗಳನ್ನು ಹೆಕ್ಕುತ್ತಾರೆ, ಹುಡುಕ್ತಾರಲ್ಲ, ಆ ಪರಿಸ್ಥಿತಿ ಇಲ್ಲ. ಏನು ಮಾತಾಡಬೇಕೋ ಟಕ್ಕ 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 ಒಂದರಿಂದ ಒಂದು ಪದಗಳು ಪುಂಜವಾಗಿ ಜೋಡಿಸ್ಕೊಂಡು ಬರ್ತಕ್ಕಂಥ ವಾಕ್ಪಟುತ್ವ, ಸ್ಫುಟವಾಗಿ ಸ್ಪಷ್ಟವಾಗಿ ಎಷ್ಟೊತ್ತು ಬೇಕಾದರೂ ಮಾತಾಡ್ತಕ್ಕಂಥ ಸಾಮರ್ಥ್ಯವನ್ನು, ಇವೆಲ್ಲವನ್ನು ವಾಕ್ಪಟುತ್ವವನ್ನು ಕೊಡ್ತಕ್ಕಂಥವನು ಆಂಜನೇಯ. ಹಾಗಾಗಿ ಯಾವ ದೋಷಗಳು ಇರಬಹುದು ನೀವು ಊಹೆ ಮಾಡಿ ಎಲ್ಲ ವಿವರಣೆ ಕೊಟ್ಟಿದ್ದೇನೆ. ಇಷ್ಟೂ ವಿಷಯಕ್ಕೆ ಸಂಬಂಧಪಟ್ಟು ನಿಮಗೆ ಸಮಸ್ಯೆಗಳೇನೇ ಇದ್ದರೂ, ಆ ದೋಷಕ್ಕೆ ಕಾರಣ ಏನೇ ಆಗಿದ್ದರೂ, ಅವನನ್ನು, ಆಂಜನೇಯನನ್ನು ಶ್ರದ್ಧಾಭಕ್ತಿಯಿಂದ ನಾವು ಆರಾಧನೆ ಮಾಡಿದ್ದು ಹೌದು, ಸರೆಂಡರ್ ಆಗಿದ್ದೇ ಹೌದು ಅಂದರೆ ನಮಗೆ ಎಲ್ಲ ವಿಭಾಗದಲ್ಲೂ ಗೆಲುವು ಸಿಕ್ಕತ್ತೆ, ಸಮಸ್ಯೆ ಪರಿಹಾರ ಆಗಿಯೇ ಆಗುತ್ತೆ. ಬಹಳ ಖುಷಿ ಆಯಿತು ಗುರುಗಳೇ ಕೇಳಿ. ಹನುಮನ ಒಂದು ಮಹಿಮೆ, ಹನುಮನಿಂದ ಇನ್ನೆಲ್ಲ ದೋಷ ಪರಿಹಾರ ಆಗುತ್ತೆ ತಿಳಿಸ್ಕೊಟ್ರಿ. ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ ಗುರುಗಳೇ. ಆಗಲಿ. ಈಗ ಮೊದಲು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಾಧಿಪತಿ ವ್ಯಯಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ಯಾಮಾರಿದರೆ ನಷ್ಟವನ್ನು ನೋಡಬೇಕಾಗಿ ಬರುತ್ತೆ. ದುಡ್ಡಿನ ನಷ್ಟ ಅಷ್ಟೇ ಅಲ್ಲ, ದೈಹಿಕವಾದ ಆರೋಗ್ಯದ ವಿಚಾರದಲ್ಲಿ ಕೂಡ ನಷ್ಟವನ್ನು ನೋಡಬೇಕಾಗಿ ಬರುತ್ತೆ. ದ್ವಿತೀಯಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂತಹ ಬುಧ ಕೂಡ ನಷ್ಟ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ವಿವೇಕ ಬಹಳ ಮುಖ್ಯ ಇರುತ್ತೆ. ಅನಾವಶ್ಯಕವಾಗಿರತಕ್ಕಂಥ ವಿಷಯಗಳಲ್ಲಿ ಮೂಗು ತೋರಿಸಲಿಕ್ಕೆ ಹೋಗಬೇಡಿ. ಹೆಚ್ಚಾಗಿ ಸಿಂಹರಾಶಿಯವರ ಮೂಗು ಚೂಪಿರುತ್ತೆ. ಹಾಗಾಗಿ ಅವರು ಆದಷ್ಟು ಬೇಡದೇ ಇರೋ ವ್ಯವಹಾರಗಳಿಗೆ ಮೂಗು ತೋರಿಸದೇ ಇರತಕ್ಕಂಥದ್ದು ಸೂಕ್ತ. ಎಚ್ಚರಿಕೆಯಿಂದಿರಿ. ನರಸಿಂಹನ ಧ್ಯಾನ ಮಾಡಿ. ಶುಭವಾಗಲಿ ಸಿಂಹರಾಶಿಯವರಿಗೆ. ಈಗ ಕನ್ಯಾ ರಾಶಿಯನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿ ಅಷ್ಟಮದಿಂದ ದೃಷ್ಟಿ ದ್ವಿತೀಯ ಸ್ಥಾನಕ್ಕೆ, ವಾಕ್ಸ್ಥಾನಕ್ಕೆ. ಅರ್ಥ ಏನು ಅಂತಂದರೆ, ಸುಳ್ಳು, ಮೋಸ, ವಂಚನೆ ಇತ್ಯಾದಿಗಳನ್ನು ಮಾಡೋ ಸ್ವಭಾವ ಇರತಕ್ಕಂಥವರು. ಒತ್ತಿ ಹೇಳ್ತಾ ಇದ್ದೀನಿ, ಯಾರೂ ತಪ್ಪಾಗಿ ಭಾವಿಸಬೇಡಿ, ಯಾರನ್ನೂ ಇಂಡಿಕೇಟ್ ಮಾಡ್ತಿಲ್ಲ. ಆದರೆ ಯಾರು ಅನ್ಯ ಮಾರ್ಗದಿಂದ, ವಾಮ ಮಾರ್ಗದಿಂದ ಅಥವಾ ತಪ್ಪು ದಾರಿಗಳಿಂದ ಸಂಪಾದನೆ ಮಾಡುವವರಿದ್ದೀರಿ, ಅವರಿಗೆ ಇವತ್ತು ನಾಳೆ ಒಳ್ಳೆ ಲಾಭಗಳನ್ನು ನೋಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಪರಿಣಾಮ ಸಪ್ತಮದಲ್ಲಿ ಶನಿ ಇದ್ದಾನೆ, ನೆನಪಿಟ್ಕೊಳ್ಳಿ. ಶನಿ ಕರ್ಮ ಫಲದಾಯಕ ಆಗ್ತಕ್ಕಂಥವನು. ಹಾಗಾಗಿ ಅದರ ಫಲ ಅಪಾಯ. ಯಾಕೆಂದರೆ ಅವನ ದೃಷ್ಟಿ ತೃತೀಯಕ್ಕಿರ್ತದೆ ಮತ್ತು ಸಪ್ತಮಕ್ಕಿರ್ತದೆ ಮತ್ತು ಕರ್ಮಸ್ಥಾನಕ್ಕಿರ್ತದೆ. ಅಂದರೆ ಧನುರಾಶಿ ನಿಮ್ಮ ಸುಖ ಸ್ಥಾನಕ್ಕೆ ಕೂಡ ಶನಿಯ ದೃಷ್ಟಿ ಉಂಟು. ಹಾಗಾಗಿ ನೀವು ಇಡ್ತಕ್ಕಂತಹ ಹೆಜ್ಜೆಯಲ್ಲಿ ಸುಖದ ನಿರೀಕ್ಷೆ ನಿಮಗಿದ್ದರೆ ಶನಿಯಿಂದ ಅದಕ್ಕೆ ಪೀಡೆ ಉಂಟು. ಹಾಗಾಗಿ ಎಚ್ಚರಿಕೆ ಬೇಕು. ಮಾಡ್ತಕ್ಕಂಥ ವ್ಯವಹಾರಗಳ ಸಂದರ್ಭದಲ್ಲಿ ನಿಮ್ಮ ಅಂತರ್ಮನಸ್ಸು ನಿಮಗೆ ಹೇಳ್ತದೆ, ಇದನ್ನು ಮಾಡಬೇಡ, ಇದು ನಿನಗೆ ಅಪಾಯವನ್ನು ಕೊಡುತ್ತೆ ಮುಂದೆ ಅಂಥ ಕೆಲಸ ಕೈ ಹಾಕಬೇಡಿ, ದೂರ ಇರಿ. ಮನಃಶಾಂತಿಗೋಸ್ಕರವಾಗಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ನಿಮಗೆ ಸ್ಪಷ್ಟ ಉಚ್ಚಾರ ಮಾಡಲಿಕ್ಕೆ ಬರದೇ ಇದ್ದಂಥ ಪಕ್ಷದಲ್ಲಿ ಶ್ರವಣ ಮಾಡಿ, ಶುದ್ಧವಾಗಿ ಉಚ್ಚಾರ ಮಾಡಿ ಹೇಳಿರ್ತಕ್ಕಂತಹ ವಿಷ್ಣು ಸಹಸ್ರನಾಮ ಇವತ್ತೆಲ್ಲ ಸಿಗ್ತದೆ. ಅದನ್ನು ನೀವು ಖುಷಿಯಿಂದ ಪ್ಲೇ ಮಾಡಿಕೊಂಡು ಕೇಳಿ. ಭಕ್ತಿಯಿಂದ ಒಂದು ಕಡೆ ಕೂತು ಕೇಳಿದ್ರೆ 20-25 ನಿಮಿಷದಲ್ಲಿ ಮುಗಿದೋಗ್ತದೆ. ದಿವಸಕ್ಕೆ ಒಂದು 2-3 ಬಾರಿ ಅದನ್ನು ಕೇಳ್ತಕ್ಕಂಥದ್ದು ಉತ್ತಮ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಏನಾಗಿದೆ, ಕರ್ಮಾಧಿಪತಿ ಸಪ್ತಮದಿಂದ ದೃಷ್ಟಿ ಕೊಡ್ತಾನೆ. ಅಂದರೆ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು ನೋಡಬಹುದು. ಧನಾಗಮನ, ದುಡ್ಡು ಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಶುಭವಾಗಿದೆ. ಈ ವೀಕೆಂಡ್ ಇದು, ನಾಳೆ ದಿವಸ ಭಾನುವಾರ. ಹಾಗಾಗಿ ಇವತ್ತು ನೀವು ನಾಳೆ 2 ದಿನವೂ ಕೂಡ ಒಳ್ಳೆಯ ಒಂದು ನೆಮ್ಮದಿಯನ್ನು ನೋಡಲಿಕ್ಕೆ ಅವಕಾಶ ಉಂಟು. ನಾಳೆ ದಿವಸ ವೃಷಭ ರಾಶಿಗೆ ಚಂದ್ರನ ಪ್ರವೇಶ ಆಗುತ್ತೆ. ಹಾಗಾಗಿ ಯಾವಾಗ ಕೃತಿಕಾ ನಕ್ಷತ್ರ 2ನೇ ಚರಣಕ್ಕೆ ಚಂದ್ರ ಹೋಗ್ತಾನೆ, ಆಗ ಸ್ವಲ್ಪ ಶರೀರದ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಅಜೀರ್ಣವಾಗ್ತಕ್ಕಂಥದ್ದು ಆಹಾರಕ್ಕೆ ಸಂಬಂಧಪಟ್ಟು ಇವತ್ತೇ ಎಚ್ಚರಿಸ್ತಾ ಇದ್ದೇನೆ. ಈ ವಿಷಯಕ್ಕೆ ಸಂಬಂಧಪಟ್ಟು ನಾಳೆ ದಿವಸ ಅದಕ್ಕೆ ಸಾಧ್ಯತೆ ಅಗ್ನಿಮಾಂದ್ಯವಾಗ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ, ಅಗ್ನಿ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಆದ್ದರಿಂದ ಅಷ್ಟಮಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ತುಲಾರಾಶಿಯವರು ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸದೇ ಇದ್ದರೆ ಅಗ್ನಿಮಾಂದ್ಯ ದೋಷ, ಅಜೀರ್ಣವಾಗ್ತಕ್ಕಂಥದ್ದು, ಪಿತ್ತವಿಕಾರ, ವಾನ್ಮಿಟ್ ಇತ್ಯಾದಿಗಳಾಗ್ತಕ್ಕಂಥದ್ದು ಕೂಡ ಊಹಿಸಬಹುದಾಗಿರುತ್ತೆ. ಎಚ್ಚರಿಕೆಯಿಂದ ಆಹಾರವನ್ನು ತಗೊಳ್ತಕ್ಕಂಥದ್ದು ಸೂಕ್ತ ತುಲಾರಾಶಿಯವರು. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಗಂಗಾ ಪೂಜೆಯನ್ನು ಮಾಡಿ
ಆ ಗಂಗೆಯನ್ನು ಸ್ವೀಕಾರ ಕುಡಿಯತಕ್ಕಂಥದ್ದು. ರಾತ್ರಿ ಮಲಗುವ ಸಂದರ್ಭದಲ್ಲಿ, ಬೆಳಗ್ಗೆ ಎದ್ದಂಥ ಸಂದರ್ಭದಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ 1 ಅಥವಾ 2 ಚಮಚ ಆಗುವಷ್ಟು, ಅಂದರೆ ಸುಮಾರು 1 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಪಾತ್ರೆ ತೊಗೊಳ್ಳಿ. ಅದಕ್ಕೊಂದು 2 ಚಮಚ ಆಗುವಷ್ಟು ಶುದ್ಧವಾದ ಗೋಮೂತ್ರವನ್ನು ಹಾಕಿ ಶುದ್ಧವಾದ ನೀರನ್ನು ತುಂಬಿ 1 ಅಥವಾ 2 ತುಳಸಿ ಎಲೆಗಳು, ಪುದೀನ ಎಲೆಗಳನ್ನು ಹಾಕಿ, 1 ಹಸಿರು ಮೆಣಸು, ಇಷ್ಟೇ ಉದ್ದ ಇರಬೇಕು, 1 ಇಂಚ್ ಉದ್ದದ ಹಸಿರು ಮೆಣಸಿನ ಒಂದು ಹೋಳನ್ನು ಸಿಗಿದು ಹಾಕ್ತಕ್ಕಂಥದ್ದು ಕೂಡ. ಆನಂತರ ಅದನ್ನು ಕುಡಿಯತಕ್ಕಂಥದ್ದು. ಸೋಸ್ಕೊಂಡು ಕುಡಿಬೇಕು, ಹಾಗೆ ಕುಡಿಯೋದಲ್ಲ. ಸೋಸಿ ನಂತರದಲ್ಲಿ ಅದನ್ನು ಈ ಬೆಳಗ್ಗೆನೇ ರೆಡಿ ಮಾಡಿಟ್ಕೊಂಡು ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು 300 ml ಕುಡಿಬೇಕು. ಬೆಳಗ್ಗೆ ಎದ್ದ ನಂತರದಲ್ಲಿ ಒಂದು ಅರ್ಧ ಲೀಟರ್ನಷ್ಟು ಅದನ್ನು ಕುಡಿಯೋದ್ರಿಂದ ಆ ಒಂದು ಸಿಸ್ಟಮ್, ಆಹಾರದ ಒಂದು ಜೀರ್ಣಕ್ರಿಯೆ ಒಂದು ವ್ಯವಸ್ಥೆ ಏನಿದೆ ಅದರಲ್ಲಿ ಉತ್ತಮವಾದಂಥ ಫಲವನ್ನು ನೋಡಬಹುದು. ಶುಭವಾಗಲಿ ತುಲಾರಾಶಿಯವರಿಗೆ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ ಇದೆ, ಆದರೆ ಪಂಚಮದಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಲಾಭಕ್ಕೆ ದೃಷ್ಟಿ ಕೊಡೋದರಿಂದ ಸ್ವಲ್ಪ ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ, ದೇವತಾರಾಧನೆಯನ್ನು ಮಾಡಲಿಕ್ಕೆ, ಧ್ಯಾನ, ಯೋಗ, ಮೆಡಿಟೇಷನ್, ತಪಸ್ಸು, ಜಪ, ತಪ, ಅನುಷ್ಠಾನಾದಿಗಳು, ದೇವತಾರಾಧನೆಗಳನ್ನು ಮಾಡಲಿಕ್ಕೆ ಅಥವಾ ಆಸೆ ಇದ್ದ ಪಕ್ಷದಲ್ಲಿ ನಾಳೆಯ ದಿನ ಅಥವಾ ನಾಡಿದ್ದು 2-3 ದಿನಗಳಲ್ಲಿ ಯಾವುದಾದ್ರೂ ದೇವತಾ ಕಾರ್ಯ ಯಾವುದಾದ್ರೂ ಮಾಡಬೇಕು ಸ್ವಾಮಿ, ನಾವು ವೃಶ್ಚಿಕ ರಾಶಿಯವರು ಯಾವ್ದು ಮಾಡೋದು ಅಂತ ನಮಗೆ ಗೊತ್ತಾಗೋದಿಲ್ಲ ಅಂತ ಅನೇಕರು ಹೇಳ್ತಾರೆ. ಉದ್ದೇಶಕ್ಕೆ ತಕ್ಕಂತೆ ನೀವು ದೇವತಾರಾಧನೆ ಮಾಡಬೇಕಾಗತ್ತೆ. ಗ್ರಹಶಾಂತಿ ಬೇಕು ಅಂದರೆ ನವಗ್ರಹ ಹೋಮ ಮಾಡ್ಬೋದು, ಆರೋಗ್ಯಕ್ಕೆ ಬೇಕು ಅಂದರೆ ಮೃತ್ಯುಂಜಯ ಧನ್ವಂತರಿ ಹೋಮ ಮಾಡ್ಬೋದು, ರಕ್ಷಣೆಗೆ ಬೇಕು ಅಂದರೆ ಸುದರ್ಶನ ನರಸಿಂಹನ ಹೋಮ ಮಾಡಬಹುದು, ಅಥವಾ ಸಂಪತ್ತು ಬೇಕು ಅಂದರೆ ಪ್ರಕೃತಿ ಶಾಂತಿಯನ್ನು ಮಾಡಿಕೊಳ್ಬಹುದು. ಗುರುಗಳೇ, ಪ್ರಶ್ನೋತ್ತರ ವಿಭಾಗದಲ್ಲಿ ಮೆಸೇಜ್ ಕಳಿಸಿದ್ದಾರೆ ನಯನ್ ಅವರು. ಇವರ ಹುಟ್ಟಿರುವಂಥ ದಿನಾಂಕ 19/1/2001 8:45 ಬೆಳಗ್ಗೆ ಹುಟ್ಟಿರುವಂಥದ್ದು, ಬೆಂಗಳೂರಿನಲ್ಲೇ ಅಂತ ಹೇಳ್ತಿದ್ದಾರೆ. ಅವರು ಇನ್ನೂ ಮದುವೆ ಆಗಿಲ್ಲ, ಜೊತೆಗೆ ರಾತ್ರಿ ಪಾಳಿ ಕೆಲಸ ಬಹಳ ಕಷ್ಟ ಆಗಿದೆ. ಸೊ ಯಾವಾಗ ನನ್ನ ಲೈಫ್ನಲ್ಲಿ, ವೃತ್ತಿ ಜೀವನದಲ್ಲಿ ಬದಲಾವಣೆ ಬರುತ್ತೆ ಮತ್ತು ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಯಾವಾಗ ಮದುವೆ ಆಗಬಹುದು, ಯಾವಾಗ ಮದುವೆ ಆದರೆ ಒಳ್ಳೆಯದು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇದಾಗಿ ನಯನ್ ಕುಮಾರ್ ಇವರಿಗೆ ಈಗ 24 ವರ್ಷ ಆಗಿದೆ. ಇವರ ಜಾತಕದ ಪ್ರಕಾರ ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಹೇಳೋದಾದರೆ ಇವ್ರದ್ದು ಅನುರಾಧ ನಕ್ಷತ್ರ ಆಗುತ್ತೆ, ವೃಶ್ಚಿಕ ರಾಶಿ ಆಗುತ್ತೆ. ಸಪ್ತಮದಲ್ಲಿ ಇರತಕ್ಕಂಥ ಗುರು ಮತ್ತು ಶನಿಗಳು, ಜನ್ಮ ಲಗ್ನ ಕುಂಭ ಆಗ್ತದೆ, ರಾಶಿ ವೃಶ್ಚಿಕ. ವೃಶ್ಚಿಕಕ್ಕೆ ಸಪ್ತಮ ವೃಷಭದಲ್ಲಿ ಗುರು ಶನಿ ಮತ್ತು ವೃಶ್ಚಿಕದಲ್ಲಿ ಚಂದ್ರ, ಅಂದರೆ ಗುರುಚಂದ್ರ ಯೋಗ ಮತ್ತು ಶನಿಚಂದ್ರ ಯೋಗ. ಅಲ್ಲಿ ಚಂದ್ರ ನೀಚನಾಗಿರ್ತಕ್ಕಂತಹ ಕಾರಣದಿಂದ, ಗುರು ಶನಿಯ ಜೊತೆಯಲ್ಲಿ ಇರತಕ್ಕಂತಹ ಕಾರಣದಿಂದಾಗಿ ಇವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಮುಂದಿನ ದಿನದಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಲಗ್ನಾತ್ 12ನೇ ಮನೆಯಲ್ಲಿ ರವಿ ಮತ್ತು ಬುಧಾದಿತ್ಯ ಯೋಗ, ಸಪ್ತಮಾಧಿಪತಿ, ಕುಂಭಕ್ಕೆ ಸಪ್ತಮಾಧಿಪತಿಯಾಗಿರತಕ್ಕಂಥ ರವಿ 12ನೇ ಮನೆಯಲ್ಲಿ ಬುಧನ ಜೊತೆಯಲ್ಲಿರೋದು, ಜೊತೆಯಲ್ಲಿ ಈಗ ಬುಧನದ್ದೇ ದಶೆ ನಡೀತಾ ಇರೋ ಕಾರಣದಿಂದಾಗಿ ಇನ್ನು 8 ವರ್ಷಗಳ ಪರ್ಯಂತರವಾಗಿ ಬುಧನ ದಶೆ ನಡೀತದೆ. ಈ ಬುಧನ ದಶೆಯಲ್ಲಿ ವ್ಯಯಭಾವದಲ್ಲಿರ್ತಕ್ಕಂಥ ಸಪ್ತಮಾಧಿಪತಿಯ ಜೊತೆಯಲ್ಲಿರೋದರಿಂದ, ಅದು ಪರಮ ಮಿತ್ರರಾಗಿರೋದರಿಂದ ಬುಧ ಮತ್ತು ರವಿಗಳು ಅರ್ಧ ಭಾಗ ಮುಗಿಯುವಲ್ಲಿವರೆಗೆ, ಅಂದರೆ ಬುಧ ದಶೆಯ ಅರ್ಧ ಭಾಗ ಮುಗಿಯುವಲ್ಲಿವರೆಗೆ, ಅಂದರೆ ಇನ್ನು ಸುಮಾರು 1.5 ವರ್ಷಗಳ ಕಾಲ ಅಂತೂ ಈ ಹುಡುಗನಿಗೆ ಮದುವೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಕ್ಲಿಯರ್. ಆನಂತರದಲ್ಲಿ ಒಂದು ಶಾಂತಿಯ ಅಗತ್ಯ ಇದೆ. ಏನು ಶಾಂತಿ ಅಂತಂದರೆ ಪ್ರಕೃತಿ ಮತ್ತು ಪುರುಷ ಅನ್ನುವಂಥ 2 ಮಂತ್ರ ಸೂಕ್ತಗಳಿದ್ದಾವೆ. ಆ 2 ಮಂತ್ರ ಸೂಕ್ತಗಳ ಜಪವನ್ನು ಮಾಡಿ ಅದಕ್ಕೆ ತುಪ್ಪವನ್ನು, ಬೆಣ್ಣೆಯನ್ನು, ಅಂದರೆ ಪ್ರಕೃತಿ ಸೂಕ್ತಕ್ಕೆ ತುಪ್ಪವನ್ನು ಮತ್ತು ಪುರುಷ ಸೂಕ್ತಕ್ಕೆ ಬೆಣ್ಣೆಯನ್ನು ಅಭಿಮಂತ್ರಣೆ ಮಾಡಿ ಸಂಪಾತ ಕ್ರಮದಲ್ಲಿ ಆಜ್ಯವನ್ನು ತಗೊಂಡು ಅದನ್ನು ಪ್ರಾಶನಕ್ಕೆ ಆತನಿಗೆ ಕೊಟ್ಟು ಆ ನಂತರದಲ್ಲಿ ಆತನಿಗೆ ಮದುವೆಯನ್ನು ಮಾಡಬೇಕೇ ಹೊರತು ಅಷ್ಟರ ಒಳಗಡೆ ಆತನಿಗೆ ಮದುವೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಉದ್ಯೋಗಕ್ಕೆ ಸಂಬಂಧಪಟ್ಟು ಕೇಳಿದ್ದಾರೆ. ಉದ್ಯೋಗ ಸ್ಥಾನದಲ್ಲಿಯೇ ಚಂದ್ರ ನೀಚನಾಗಿರೋದರಿಂದ ಇನ್ನು ಕೆಲವು ದಿವಸಗಳ ಕಾಲ, ಸುಮಾರು ಇನ್ನೊಂದು 3-4-5 ತಿಂಗಳು ಅಥವಾ ಚಂದ್ರ ಅಂದರೆ ಮ್ಯಾಕ್ಸಿಮಮ್ 10 ತಿಂಗಳ ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಪ್ರಮೋಷನ್ ಅಥವಾ ಬದಲಾವಣೆ ಅಂತಕ್ಕಂಥದ್ದು ಆಗಲಿಕ್ಕೆ ಅವಕಾಶ ಉಂಟು. ಯಾಕೆಂದರೆ ಅಷ್ಟೊತ್ತಿಗೆ ಬುಧ ದಶೆಯಲ್ಲಿ ಕೂಡ ಕುಜನ ಭುಕ್ತಿ ಕಳೆದಿರ್ತದೆ. ಆ ನಂತರದಲ್ಲಿ ಯಾವಾಗ ರಾಹು ಭುಕ್ತಿ ಆರಂಭ ಆಗ್ತದೆ, ರಾಹು ಕುಂಭರಾಶಿಯನ್ನು ತ್ಯಾಗ ಮಾಡಿ ಯಾವಾಗ ಮಕರ ರಾಶಿಗೆ ಬರ್ತಾನೆ,
ಆ ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಕೂಡ ವ್ಯತ್ಯಾಸವಾಗುತ್ತೆ. ಒಳ್ಳೆಯ ಜಾಗದಲ್ಲಿ ಇವರಿಗೆ ಉದ್ಯೋಗ ಕೂಡ ನಿಶ್ಚಯವಾಗಿರ್ತಕ್ಕಂಥ ರೀತಿಯಲ್ಲಿ ಸೆಟ್ ಆಗುತ್ತೆ. ಆ ನಂತರದಲ್ಲಿಯೇ ಈ ಒಂದು ಬುಧ ದಶೆಯಲ್ಲಿ ಕುಜ ಭುಕ್ತಿಯೂ ಕಳೆಯುತ್ತೆ. 8.5 ವರ್ಷಕ್ಕಿಂತ ಹೆಚ್ಚು ಕಾಲ ಕಳೆದಿರ್ತದೆ. ಗುರುವಿನ ಬಲ ಕೂಡ ಈಗ ಇಲ್ಲ. ಇನ್ನೊಂದು ವರ್ಷದ ನಂತರ ಗುರುಬಲ ಕೂಡ ಬರ್ತದೆ. ಎಲ್ಲ ರೀತಿಯಲ್ಲೂ ಅನುಕೂಲವಾಗ್ತದೆ. 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ ನಂತರದಲ್ಲಿ ಅವಕಾಶಗಳು ಬರುತ್ತೆ. ಆ ನಂತರದಲ್ಲಿ ಆತನಿಗೆ ವಿವಾಹವನ್ನು ಮಾಡಲಿ. ಉದ್ಯೋಗದಲ್ಲಿ ಕೂಡ ಖಂಡಿತ ಮುಂದೆ ಒಳ್ಳೆಯದಾಗ್ತದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆರಾಧನಾ ಕ್ರಮ, ಯಾವ ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಏನು ಹೇಳಿದ್ದೇನೆ ಅದನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಳ್ಳಿ. ಶುಭವಾಗಲಿ. ನಯನವರೇ, ಧನ್ಯವಾದಗಳು ನಮಗೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇದೇ ರೀತಿಯ ಪ್ರಶ್ನೆಗಳು ನಿಮಗೂ ಇದೆಯಾ? ನಿಮ್ಮ ಒಂದು ಜಾತಕದ ಒಂದು ಸಂಕ್ಷಿಪ್ತ ಗುರುಗಳಿಂದ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಬೇಕಾ? ಹಾಗಿದ್ರೆ ತಡ ಯಾಕೆ? ಮೆಸೇಜ್ ಕಳಿಸಿ, ವಾಟ್ಸಪ್ ಮುಖೇನ ಅಥವಾ ಇಮೇಲ್ ಮುಖೇನ ಅಥವಾ ಪತ್ರವನ್ನು ಕೂಡ ಬರೆದು ನಿಮ್ಮ ಪ್ರಶ್ನೆ ಕೇಳ್ಬೋದು, ಉತ್ತರ ಪಡೆದುಕೊಳ್ಬೋದು ಪ್ರಶ್ನೋತ್ತರ ವಿಭಾಗದಲ್ಲಿ ಅಂತ ಹೇಳ್ತಾ ಕೊನೆಯ 4 ರಾಶಿಗಳ ಗುರುಗಳೇ ಈಗ ಮೊದಲನೇದಾಗಿ ಧನುರಾಶಿ. ಧನುರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಇವತ್ತು ಉಂಟು. ಪೂರ್ಣವಾದ ಗುರುವಿನ ಬಲಿಷ್ಠ ದೃಷ್ಟಿ ಇದೆ. ಹಾಗೆಯೇ ಪಂಚಮದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಕೂಡ ಇದೆ. ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ದಿನ ಕೂಡ ಹೌದು. ಹಾಗಾಗಿ ಚಂದ್ರ ಸಂಬಂಧಿತವಾಗಿ ನೀವು ಇವತ್ತು ನೆಮ್ಮದಿಯನ್ನು ನೋಡ್ಬೋದು. ಅಂದರೆ ಮಾನಸಿಕವಾಗಿ ಒಂದು ಸಮಾಧಾನವನ್ನು ನೋಡಲಿಕ್ಕೆ ಅವಕಾಶ ಉಂಟು. ಹಾಗೆಯೇ ಗುರುವಿನ ಬಲ ಇರ್ತಕ್ಕಂಥದ್ದು. ಮನೆಯ ವಾತಾವರಣ ಕೂಡ ಸುಖಮಯವಾಗಿದೆ. ಆರೋಗ್ಯದಲ್ಲಿ ಕೂಡ ತಕ್ಕ ಮಟ್ಟಿನ ಚೇತರಿಕೆ ಕೂಡ ಉಂಟು. ಹಾಗಾಗಿ ಈ ಒಂದು ಧನುರಾಶಿಯವರ ಇವತ್ತಿನ ಯೋಗ ಫಲ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ. ಧನುರಾಶಿಯವರು ಇವತ್ತಿನ ದಿನವನ್ನು ಸಂಸಾರದ ಜೊತೆಯಲ್ಲಿ, ಮನೆಯ ಫ್ಯಾಮಿಲಿ ಮೆಂಬರ್ಗಳ ಜೊತೆಯಲ್ಲಿ ಆನಂದವಾಗಿ ಕಳೀರಿ ಅಂತ ಹೇಳ್ತೀನಿ. ಸಂಜೆಯ ಹೊತ್ತಿಗೆ ಸಾಧ್ಯವಾದರೆ ಯಾವುದಾದ್ರೂ ಒಂದು ವೆಂಕಟರಮಣನ ದರ್ಶನವನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ. ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಮುಂದೆ ಮುಂದೆ ನೋಡಬಹುದು. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಸಪ್ತಮಾಧಿಪತಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದಿನ. ಆದರೆ ಸಾಂಸಾರಿಕವಾದ ಜೀವನದಲ್ಲಿ ಸಪ್ತಮ ಅಂತಂದರೆ ವಿವಾಹ ಸ್ಥಾನ, ಭಾರ್ಯಾಸ್ಥಾನ ಅಥವಾ ಪತಿಸ್ಥಾನ ಅಂತ ಹೇಳ್ತೇವೆ. ಅಧಿಪತಿ ಚತುರ್ಥದಲ್ಲಿ ಇರತಕ್ಕಂಥದ್ದು. ಹಾಗೇ ನೇರವಾಗಿ ದೃಷ್ಟಿ ಬರ್ತಕ್ಕಂಥದ್ದು. ಅದಕ್ಕೆ ಯಾರದ್ದು ಇಲ್ಲ, ಅದೇ ವಿಶೇಷ. ಆದರೆ ಮಕರಕ್ಕೆ ಅಷ್ಟಮದಲ್ಲಿರ್ತಕ್ಕಂಥ ಚತುರ್ಥಾಧಿಪತಿ ಆಗ್ತಾನೆ. ಅಲ್ಲಿ ಚಂದ್ರ ಮತ್ತು ಕುಜ ಪರಸ್ಪರ ನವಪಂಚಮ ಅಂತಕ್ಕಂಥದ್ದು. ಹಾಗಾಗಿ ಕೌಟುಂಬಿಕವಾದ ವಾತಾವರಣದಲ್ಲಿ ಸ್ವಲ್ಪ ಅವರಿಗೆ ಬೇಕಾದ ಹಾಗೆ ಅವರು ಮಾತಾಡೋದು, ನಿಮಗೆ ಬೇಕಾದ ಹಾಗೆ ನೀವು ಮಾತಾಡೋದು ಇತ್ಯಾದಿ. ಅವರ ಮೂಗಿನ ನೇರಕ್ಕೆ ಅವ್ರು ನೋಡಿದಾಗ ಅವ್ರು ಹೇಳೋದು ಸರಿ ಇರ್ತದೆ, ನಿಮ್ಮ ಮೂಗಿನ ನೇರಕ್ಕೆ ನೀವು ನೋಡಿದಾಗ ನೀವು ಹೇಳೋದು ಸರಿ ಇರ್ತದೆ. ಹಾಗಾಗಿ ಪರಸ್ಪರ ಸ್ವಲ್ಪ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂಥ ಲಕ್ಷಣಗಳಿರ್ತದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮಾತಿಗೆ ಸ್ವಲ್ಪ ಹತೋಟಿ ಇಡಿ. ಯಾಕೆಂದರೆ 2ನೇ ರಾಶಿಯಲ್ಲಿ ರಾಹು ಇದ್ದಾನೆ. ಸುಳ್ಳು ಹೇಳಿಸ್ತಾನೆ, ತನ್ನ ಲಾಭಕ್ಕೋಸ್ಕರವಾಗಿ ಸುಳ್ಳು ಹೇಳಿಸ್ತಾನೆ ಅವನು. ಹಾಗಾಗಿ ಅಂತಹ ಸುಳ್ಳು ಮೋಸ ತಟವಟಗಳನ್ನು ಮಾಡಿಕೊಂಡ್ರೆ ಮುಂದೆ ಸಮಸ್ಯೆ ಬರ್ತದೆ. ಯಾಕೆ ಅಂತಂದರೆ ಸುಳ್ಳು ಹೇಳಿದವ್ರಿಗೆ ನೆನ್ಪಿಟ್ಕೋಬೇಕಾಗ್ತದೆ ಏನು ಸುಳ್ಳು ಹೇಳಿದ್ದೀನಿ ಅನ್ನೋದನ್ನು. ಯಾಕೆಂದರೆ ಇನ್ನೊಂದು 4 ತಿಂಗಳು ವರ್ಷ ಬಿಟ್ಟು ಏನಾದರೂ ಅದು ನೆನಪಾಯಿತು ಅಂದರೆ ಸುಳ್ಳು ಮರ್ತೋಯ್ತು, ಸತ್ಯ ಬಂತು ಬಾಯಿಲಿದ್ರೆ ಅವತ್ತು ಹಂಗೆ ಹೇಳಿದ್ಯಲ್ಲ, ಅದು ಮತ್ತೊಂದು ತೊಡಕಿಗೆ ಒಂದು ಕಾರಣ ಆಗುತ್ತೆ. ಹಾಗಾಗಿ ಸತ್ಯವನ್ನು ಯಾಕೆ ಹೇಳಬೇಕು ಅಂದರೆ ಸತ್ಯ 25 ವರ್ಷ ಹೋದರೂ ಚೇಂಜ್ ಆಗೋದಿಲ್ಲ, ಒಂದೇ ಇರ್ತದೆ. ನೆನ್ಪಿಟ್ಕೋಬೇಕಾದ ಅಗತ್ಯವೂ ಇರೋದಿಲ್ಲ. ಸತ್ಯ ಹೇಳ್ಬಿಟ್ರೆ ಮುಗಿದೋಯ್ತು, ಟೆನ್ಷನ್ನೇ ಇರೋದಿಲ್ಲ ಅಲ್ವಾ. ಯೋಚನೆ ಮಾಡಿ ವ್ಯವಹಾರ ಮಾಡಿ, ಸತ್ಯವನ್ನು ನೋಡ್ಕೊಳ್ಳಿ. ಸಂಬಂಧವನ್ನು, ಬಾಂಧವ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಪಂಚಮ ಸ್ಥಾನಾಧಿಪತ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಶುಕ್ರ ಕೂಡ ಅಲ್ಲೇ ಇರೋದರಿಂದ ಇವತ್ತು ನೀವು ದೇವತಾರಾಧನೆ ಶುಕ್ರನಿಗೆ ಸಂಬಂಧಪಟ್ಟು ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣರು ಆಯ್ತಲ್ಲ, ಲಕ್ಷ್ಮೀನಾರಾಯಣರ ಧ್ಯಾನವನ್ನು ಮಾಡಿಕೊಳ್ಳಿ. ಶುಭವಾಗಲಿ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯಲ್ಲಿ ರಾಹು ಸಂಚಾರ ಇದೆ. ತೃತೀಯದಲ್ಲಿ ಚಂದ್ರ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಭಯ, ಆರೋಗ್ಯ ಸಂಬಂಧಿತವಾದ ಭಯ, ಮಾತ್ರೆ ಔಷಧಿಗಳನ್ನು ತಗೊಂಡು ಸ್ವಲ್ಪ ವಿಪರೀತವಾಗಿರ್ತಕ್ಕಂಥ ಒಂದು ಫಲವನ್ನು ನೋಡ್ತಕ್ಕಂಥದ್ದು. ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಸೈಡ್ ಎಫೆಕ್ಟು ಅಥವಾ ಇನ್ಫೆಕ್ಷನ್ನು ಅಥವಾ ರಿಯಾಕ್ಷನ್ ಆಗ್ತಕ್ಕಂಥದ್ದನ್ನು ಊಹಿಸ್ಬೋದು. ಯಮನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದಾದ್ದರಿಂದ, ತೃತೀಯ ಭಾವದಲ್ಲಿರ್ತಕ್ಕಂಥದ್ದಾದ್ದರಿಂದ ಹೆಚ್ಚು ಎಚ್ಚರಿಕೆ ಬೇಕು ಕುಂಭರಾಶಿಯವರಿಗೆ. ಅದರಲ್ಲೂ ವಿಶೇಷವಾಗಿ ನಾಳ ಸಂಬಂಧಿತವಾಗಿ ರಕ್ತನಾಳ, ಶ್ವಾಸನಾಳ, ಅನ್ನನಾಳ, ನಾಡಿಗಳು
ಅಥವಾ ಕರುಳು ಇತ್ಯಾದಿಗಳ ಸಂಬಂಧಿತವಾಗಿ ಯಾರು ಸಮಸ್ಯೆಯಲ್ಲಿದ್ದೀರಿ ಆರೋಗ್ಯಕ್ಕೆ, ಅಂಥವರು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನೆಂದರೆ ಇವತ್ತು ನೀವು ತಗೊಳ್ಳುವಂಥ ಮಾತ್ರೆ ಔಷಧಿಗಳನ್ನು ಸರಿಯಾಗಿ ಗಮನಿಸಿ. ಅದರದ್ದು ವ್ಯಾಲಿಡಿಟಿ ಮುಗಿದೋಗಿದೆಯಾ, ಎಕ್ಸ್ಪೈರಿ ಡೇಟ್ ಆಗೋಗಿದೆಯಾ ಅಂತ ಹೇಳಲ್ಲ, ಒಂಚೂರು ಗಮನಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನೋಡಿ ತಗೊಳ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ರಾಹು ಜನ್ಮರಾಶಿಯಲ್ಲಿದ್ದಾಗ ಸ್ವಲ್ಪ ಆಲಸ್ಯ ಮತ್ತು ಸೋಮಾರಿತನವನ್ನು ಕೊಡ್ತಾನೆ. ನೆಗ್ಲಿಜೆನ್ಸಿ ಅ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಹೇಳುತ್ತಲ್ಲ, ಹಾಗೆ ಒಂದು ಚಿಕ್ಕ ಆಲಸ್ಯ ಸೋಮಾರಿತನ ದೊಡ್ಡ ಸಮಸ್ಯೆಯನ್ನು ಕೊಡಬಹುದು. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ 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 ಮುಖ್ಯ. ಮತ್ತು ವಿಶೇಷವಾಗಿ ಇವತ್ತು ಯಾರು ಕುಂಭರಾಶಿಯವರಿಗೆ ಈ ಹೇಳಿದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಅವರು ಎಲ್ಲರೂ ಕೂಡ ಗೋಮಾತೆಯನ್ನು ಸೇವೆ ಮಾಡ್ತಕ್ಕಂಥದ್ದು ಶುಭ. ಅರ್ಥಾತ್ ಏನಪ್ಪ ಅಂತಂದರೆ ಆ ಗೋಮಾತೆಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಮಾಡಿ ಆ ತಾಯಿ, ಆ ಗೋಮಾತೆ ನಿಮ್ಮನ್ನು ಹೀಗೆ ಮೂಸಿ ನಿಮ್ಮ ಕಡೆಯಿಂದ ಗಾಳಿಯನ್ನು ಎಳ್ಕೊಳ್ತಕ್ಕಂಥದ್ದು ಬಹಳ ಶುಭ. ಅದಕ್ಕೆ ಅವಕಾಶ ಸಿಕ್ಕಿದರೆ ಅದನ್ನು ಪಾಲನೆ ಮಾಡಿ. ಭಾರತೀಯ ಗೋತಳಿಗಳ ಆದರೆ ಮಾತ್ರವೇ ನಮಗೆ ಬೇಕಾದಂಥ ಫಲ ಸಿಕ್ಕತ್ತೆ. ಗೋ ಸೇವೆಯನ್ನು ಮಾಡಿ. ಶುಭವಾಗಲಿ. ಮುಂದಿನದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಇವತ್ತಿನ ಈ ಒಂದು ವೀಕೆಂಡ್ ಅಂತಕ್ಕಂಥದ್ದು ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಈ ವೀಕೆಂಡ್ ಅಂತಕ್ಕಂಥದ್ದು ನಿಮ್ಮ ಮಿತ್ರರನ್ನು, ಇಷ್ಟದವರನ್ನು, ಬಂಧುಗಳನ್ನು ಅಥವಾ ಸಂಬಂಧಿಕರನ್ನು, ಮಕ್ಕಳನ್ನು, ಬೇರೆ ಬೇರೆ ಊರಿನಲ್ಲಿರ್ತಕ್ಕಂಥವರನ್ನು ಭೇಟಿ ಮಾಡಲಿಕ್ಕೆ ಹೋಗಲಿಕ್ಕೆ ಒಂದು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ದಿನ. ಹೋಗಿ ಸಂತೋಷವಾಗಿ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಒಂದೆರಡು ದಿನಗಳನ್ನು ಅವ್ರ ಜೊತೆ ಕಳೆದು ಬರಲಿಕ್ಕೆ ಕೂಡ ಯೋಗ್ಯವಾಗಿ ಇವತ್ತು ಪ್ರಯಾಣ ಹೊರಡಲಿಕ್ಕೋ ಭೇಟಿ ಮಾಡಲಿಕ್ಕೋ ಯೋಗ್ಯವಾಗಿರ್ತಕ್ಕಂಥ ಒಂದು ಅವಕಾಶ ಇರುವಂಥ ದಿನ. ವೀಕೆಂಡ್ ಕೂಡ ಹೌದು. ಗ್ರಹಗತಿಗಳು ಕೂಡ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಲಕ್ಷಣಗಳನ್ನು ಸೂಚಿಸುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದನ್ನು ನೀವೇ ಖರೀದಿ ಮಾಡ್ಕೊಂಡು ಹೋಗಲಿಕ್ಕೆ. ದ್ವಿತೀಯ ಭಾವದಲ್ಲಿ ಚಂದ್ರ ಪಂಚಮಾಧಿಪತಿ ಅಲ್ವಾ, ಹಾಗಾಗಿ ಆಹಾರ ವಸ್ತುಗಳನ್ನು ವಿಶೇಷವಾಗಿ ಹಣ್ಣು ಇರಬಹುದು ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು, ಹೀಗೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೋಸ್ಕರವಾಗಿ ಸ್ವಲ್ಪ ಹಣವನ್ನು, ದುಡ್ಡನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಸಂತೋಷದಿಂದ ಖರ್ಚು ಮಾಡಿ. ಯಾಕೆಂದರೆ ಮತ್ತೆ ಸಂಪಾದನೆ ಮಾಡ್ಕೋಬೇಕು. ಯಾವತ್ತೂ ಒಂದು ನೀರು ನಿತ್ಯ ಇದ್ದರೆ ಹಾಳಾಗ್ಬಿಡುತ್ತೆ. ಅದು ಯಾವಾಗ ಹಣಕ್ಕೆ ಮೂರು ಸ್ಥಿತಿ, ಒಂದು ದಾನ, ಇನ್ನೊಂದು ಭೋಗ, ಮತ್ತೊಂದು ನಾಶ. ಮೂರೇ ಸ್ಥಿತಿ ಇರೋದು ದುಡ್ಡಿಗೆ. ಒಂದೋ ನೀವು ಅದನ್ನು ಯಾರಿಗಾರು ಕೊಡಬೇಕು, ಇಲ್ಲ ನೀವು ಅದನ್ನು ಉಪಯೋಗಿಸ್ಬೇಕು. ಹಾಗೆ ಇಟ್ಟರೆ ಅಂದರೆ ಮೂರನೇ ದಿನ ಇನ್ನೊಬ್ಬರು ಪಾಲಾಗ್ತದೆ ಅಂತ ಅದರ ಅರ್ಥ. ಹಾಗಾಗಿ ನಿಮ್ಮವರಿಗಾಗಿ ನೀವು ಖರ್ಚು ಮಾಡೋ ವಿಚಾರದಲ್ಲಿ ಯೋಚನೆ ಮಾಡಬೇಡಿ. ಖುಷಿಯಿಂದ ಖರ್ಚು ಮಾಡಿ. ಇದ್ದಷ್ಟನ್ನೇ ತಾನೇ ಖರ್ಚು ಮಾಡೋಕ್ಕೆ ಸಾಧ್ಯ. ಅನಾವಶ್ಯಕವಾಗಿ ಹಾಳು ಮಾಡೋದಲ್ಲ. ಭವಿಷ್ಯಕ್ಕೋಸ್ಕರವಾಗಿ ಸ್ವಲ್ಪ ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು ಕೂಡ ಮುಖ್ಯ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ದಿನವನ್ನು ಸುಖವಾಗಿ ನಡೆಸ್ಕೊಳ್ಳಿ. ನಿಮ್ಮ ಕುಲದೇವತೆ ಯಾವುದಿರ್ತದೆ, ಮನೆಯ ದೇವರು ಅಂತೇಳಿ ಹೇಳ್ತಾರೆ. ಕುಲದೇವತೆ ಅಂದರೆ ಹಾಗಲ್ಲ, ಮನೆಯಲ್ಲಿ ಆರಾಧನೆ ಆಗತಕ್ಕಂಥ ಒಂದು ದೇವರು. ಯಾಕೆಂದರೆ ಕೆಲವರಿಗೆ ಕುಲದೇವತೆ ಬೇರೆ ಇರುತ್ತೆ, ಮನೆ ದೇವರು ಬೇರೆ ಇರುತ್ತೆ. ಇಲ್ಲಿ ಹಾಗಲ್ಲ, ಮನೆಯ ದೇವರು ಅಂತಲೇ ಅರ್ಥ. ಕುಲದೇವತೆ ಅಂದರೆ ಇಡೀ ವಂಶಕ್ಕೆ ಅಥವಾ ಇಡೀ ನಮ್ಮ ಜಾತಿ ಅಂತ ತೊಗೊಳ್ಬೇಡಿ. ಮತ್ತು ನಾವು ಈ ಜಾತಿಯವರು, ನಮ್ಮ ಜಾತಿಗೆ ಇದು ಕುಲದೇವತೆ, ಹಾಗೆ ಬರೋದಿಲ್ಲ. ನಾನು ಹೇಳ್ತಕ್ಕಂಥದ್ದು ಮನೆ ದೇವರು ಅಂತಲೇ ಅರ್ಥ. ಆ ಮನೆ ದೇವರು ಯಾವುದಿರ್ತದೆ ನಿಮ್ಮದು, ಆ ದೇವತೆಯನ್ನು ಆರಾಧನೆ ಮಾಡಿಕೊಂಡು ಅನುಗ್ರಹವನ್ನು ಪಡ್ಕೊಳ್ಳಿ. ಸಾಧ್ಯವಾದರೆ ಆ ದೇವರ ಕ್ಷೇತ್ರದ ದರ್ಶನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಪ್ರತಿದಿನವೂ ಕೂಡ ವಿಶೇಷವಾದ ವಿಚಾರವನ್ನು ತೆಗೆದುಕೊಂಡು ಬರ್ತೀರಾ. ಇವತ್ತು ಬಂಗಾರಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮಾರುತಿ ಭಟ್ರ ಕುರಿತಾಗಿ ಬಹಳಷ್ಟು ವಿಶೇಷವಾಗಿ ತಿಳಿಸ್ಕೊಟ್ರಿ. ಒಂದು ವಿಶೇಷವಾದ ಕ್ಷೇತ್ರ, ಯಾರೆಲ್ಲರಿಗೆ ಪ್ರಶ್ನೆಗಳಿದೆ ಉತ್ತರವನ್ನು ಪಡೆದುಕೊಳ್ಬಹುದು ಅಂತ ಕೂಡ ಹೇಳಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವಂತ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ.